ಏನಾಯ್ತು? ಮಾಡಿದ್ದಲ್ಲ ಇವನು ನನ್ನ ಹೊಡಿತಾರೆ. ಏನೋ ಮಾಡ್ದೆ? ಓಹೋ ರೇವಣ್ಣ, ಚೆನ್ನಾಗಿದ್ಯಾ? ಓಹೋ ಅಣ್ಣ, ಚೆನ್ನಾಗಿದ್ದೀನಿ. ನೀನ್ ಇವಾಗ ಬಂದ್ಯಲ್ಲ, ಮುಂದಕ್ಕೆ ನೋಡ್ಬೇಕು ನಾನು ಹೆಂಗಿರ್ತೀನಿ ಅಂತ. ವಾ, ಹಂಗೆ ಏನೋ ಕ್ಯಾಮೆ ಶುರು ಮಾಡ್ಕೊಂಡಿದ್ದೀರಿ? ಹಾಳಾದ್ ಮೋಟ್ರ್ ಬೇರೆ ಕೆಟ್ಟೋಗಿದೆ, ಅದಕ್ಕೆ ನಾನೇ ಕೂತ್ಕೊಂಡು ಸರಿ ಮಾಡ್ತಾ ಇದ್ದೀನಿ. ಸರಿನಾ ನೀನು ಹೊಡೋದೆ? ಹ್ಞೂ ಕಣಣ್ಣ. ಅಣ್ಣ, ಹೋಗ್ತಾ ದಾರಿಯಲ್ಲಿ ನಮ್ಮಪ್ಪ ಕಾಣಿಸಿದ್ರೆ ಮೋಟರ್ ರಿಪೇರಿಗೆ 12ನೇ ನಂಬರ್ ಸ್ಪಾನರ್ ಬೇಕು ಅಂತ ಹೇಳು ಕಣಣ್ಣ. ರೇವಣ್ಣ, ಕರೆಂಟ್ ಕೆಲಸ ಅಲ್ವಾ ಮಾಡ್ತಿರೋದು? ಹ್ಞೂ ಕಣಣ್ಣ. ಏನಾಯ್ತು? ಮಾಡ್ಕೋ. ಫ್ಯೂಸ್ ಯಾವನ್ ತಗದ್ನು? ನೋಡ್ಕೊಂಡು ಮಾಡೋದಲ್ವೇನೋ? ತಡಿ ಮಾಡ್ತೀನಿ. ನನ್ ಮಗ ಮಾಡೋದು ಒಂದೊಂದಲ್ಲ. ಅಯ್ಯೋ ನನ್ ಮಗನೇ, ಮುಚ್ಕೊಂಡ್ ಬಾರೋ ಮನೆಗೆ. ಬಾ ಬೇಗ. ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಮನಸ್ಸಿನ ಗೌಡ್ರಿದ್ದ ಊರದು. ಜನ ಕಷ್ಟ ಸುಖ ಅಂತ ದೇವ್ರ ಹತ್ರ ಹೋಗ್ತಿರ್ಲಿಲ್ಲ, ದೇವ್ರಂತ ಗೌಡ್ರ ಹತ್ರ ಬರ್ತಿದ್ರು. ಜನಕ್ಕೆ ತೊಂದರೆ ಕೊಟ್ರೆ ತಡಿದೇ ಇರಲ್ಲ, ಆದ್ರೆ ಅವನ ವಿಷಯದಲ್ಲಿ ತಪ್ಪು ಮಾಡಿದ್ರೆ ರಕ್ತ ಹರಿಸ್ದೆ ಬಿಡಲ್ಲ. ಏನ್ ವಿಶೇಷ? ನಮಸ್ಕಾರ. 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 ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ವಿ, ನಿಮ್ಮನ್ನ ಕರೆಯೋಣ ಅಂತ ಬಂದ್ವಿ ಗೌಡ್ರೆ. ನಾನು ಬರಕ್ಕಾಗಲ್ಲ, ಎಲೆಕ್ಷನ್ ಕೆಲಸದ ಮೇಲೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಆದ್ರಿಂದ ಬರೋದು ಸ್ವಲ್ಪ ತಡ ಆಗುತ್ತೆ. ನನ್ನ ಮಗಳನ್ನ ಕಳಿಸ್ಕೊಡ್ತೀನಿ. ನಿಮ್ದೇನು ಅಭ್ಯಂತರ ಇಲ್ಲ ತಾನೆ? ಸರಿ, ಹಾಗಾದ್ರೆ ಸ್ವೇಚ್ಛ ಎದ್ದೇಳು ಪುಟ್ಟ. ನೋಡು, ಅಡ್ಗೆ ಮಾಡಿಟ್ಟಿದ್ದೀನಿ, ಮುಖ ತೊಳ್ಕೊಂಡು ಊಟ ಮಾಡ್ಬೇಕಾ, ಆಯ್ತಾ? ನಾನು ಕೆಲ್ಸಕ್ಕೆ ಹೋಗಿ ಬೇಗ ಬರ್ತೀನಿ.
ಶೋಭಾ ಶೋಭಾ ತುಂಬಾ ಚೆನ್ನಾಗಿದ್ದಾಳೆ ಅಲ್ವಾ? ಕಟ್ಕೊಂಡ್ ಹೆಂಡತಿ ಚೆನ್ನಾಗಿಲ್ವಾ? ಅವಳ ಮುಖಕ್ಕೆಷ್ಟು ಅಗಲತ್ತಲ್ಲಿ ನೋಡಿದ್ರೆ ಭಯ ಆಗುತ್ತೆ. ಅವಳ ವಿಷಯ ಬಿಡು. ಸ್ವಾತಿನ ನೋಡು, ನೋಡ್ತಾನೇ ಇರ್ಬೇಕನ್ಸುತ್ತೆ. ಕಂಡವ್ರ ಹೆಂಡತಿ ಕಂಡ್ರೆ ಗಂಡ್ ಮಕ್ಳಿಗೆ ಅದೇನ್ ಖುಷಿನೋ. ಅದು ಪ್ರಕೃತಿ ನಿಯಮ ಕಣೆ. ನಿಮ್ ಹೆಂಡತಿ ನಿಮ್ನ ಹೆಂಗ್ ಮದ್ವೆ ಆದ್ಲೋ? ಅದು ಎಣ್ಣೆ ಏಟಲ್ಲಿ ಸುಂದ್ರಿ ತರನೇ ಕಂಡ್ಲು. ಇವಾಗ ಅವಾಗ್ಲೇ ಹೇಳಿಲ್ವಾ ಬದ್ನೆಕಾಯಿ ಪೀಸು ಅಂತ. ಬದ್ನೆಕಾಯ? ಶೋಭಾ, ಯಾವಾಗ ಬಂದೆ? ಸ್ವಾತಿನ ಮೇಲಿಂದ ಕೆಳಗಡೆವರೆಗೂ ನೋಡ್ತಿದ್ದಲ್ಲ, ಅವಾಗ್ಲೇ ಬಂದೆ. ನಮ್ ಸ್ವಾತಿ ಅಲ್ವಾ, ಅದಕ್ಕೆ ತಮಾಷೆ ಮಾಡಿದೆ ಅಷ್ಟೇ. ಹೌದಾ? ತಮಾಷೆ ಮಾಡಿದೆ ಕಣೆ, ಹೊಡಿಬೇಡ್ವೆ. ಬಿಡೆ ನನ್ನ. ನಂದೇನು ತಪ್ಪಿಲ್ಲ ಕಣೆ. ಅಯ್ಯೋ, ಯಾಕೆ ಹೊಡಿತೀಯಾ? ಬಿಡೆ. ಸ್ವಾತಿ, ನೀನಾದ್ರೂ ಹೇಳು, ನಂದೇನು ತಪ್ಪಿಲ್ಲ ಅಂತ ಹೇಳು. ಅಯ್ಯೋ, ನನ್ ಕರ್ಮ ನಿನ್ನ ಕಟ್ಕೊಂಡ್ಬಿಟ್ಟ. ನಿನ್ನೆಲ್ಲ ಕರ್ಮ ನಂದು. ನಿನ್ನ ಕಟ್ಕೊಂಡು ಹೇಗ್ತಿದ್ದೀನಲ್ಲ, ಒಂದಲ್ಲ ಒಂದಿನ ಸಾಯಿಸ್ಬಿಡ್ತೀನಿ. ಸ್ವಾತಿ, ನೀನೇನು ಅನ್ಕೊಂಬೇಡ್ವೆ. ಇರ್ಲಿ ಬಿಡೆ ಶೋಭಾ, ದಿನ ಸಾಯೋರ್ ಕಳೋರು ಯಾರು? ಇದ್ದಿದ್ದೇ ಇದೆಲ್ಲ, ಏನ್ ಮಾಡಕ್ಕಾಗತ್ತೆ? ಶೋಭಾ, ಕಾಮಿನಿಯಲ್ಲಿ? ಅವಳು ಸುಂದ್ರಿ ಅಲ್ವಾ, ರೆಡಿಯಾಗಿ ಬರ್ಲಿಕ್ಕೆ ಲೇಟ್ ಆಗ್ಬೋದು. ಆದ್ರೂ ಮತ್ತೆ ಪೇಪರ್ ಆಗಿದೆ ಅಲ್ವಾ? ಇದು ಬರೀ ಟೈಮ್ ಪಾಸ್ ಸ್ವಾತಿ. ಅವಳು ಮಾಡೋ ಬಿಸ್ನೆಸ್ಸೇ ಬೇರೆ. ಬಿಸ್ನೆಸ್ಸಾ? ಹಂಗಂದ್ರೆ? ಈಗ ಅವಳು ಬರ್ತಾಳಲ್ಲ, ನೀನೇ ನೋಡುವಂತೆ ಗೊತ್ತಾಗುತ್ತೆ. ಎಲ್ಲ ಆಗ್ಲೇ ಬಂದ್ಬಿಟ್ಟಿದ್ದೀರಾ? ಕರ್ದಿದ್ರೆ ನಾನು ಬರ್ತಾ ಇರ್ಲಿಲ್ವೇನೋ? ನಿನ್ ಕರೆಯೋಷ್ಟು ಟೈಮ್ ಇರ್ಲಿಲ್ಲ. ಓ, ಇವಳು CM ಕೆಲಸ ಮಾಡ್ತಾಳೆ, ಅಲ್ಲಾಡ್ಸ್ಕೊಂಡು ಬಂದ್ಬಿಟ್ಲು. ನನ್ಗೆ ಹೇಳ್ತಾಳೆ, ನಿನ್ ಕೆಲಸ ನೋಡ್ಕೊ. ಅಮ್ಮ ತಾಯಿ, ನಿನ್ ಬಾಯಿಗೆ ನನ್ ಮಾತು ಕೊಡಕ್ಕಾಗತ್ತಾ? ಸುಮ್ಮನ್ ಕೆಲಸ ನೋಡು. ಸ್ವಾತಿ ಅವರೇ, ಚೆನ್ನಾಗಿದ್ದೀರಾ? ಶೋಭಾ, ಅವನು ಯಾರು? ಅವಳ್ಯಾಕೆ ಹೋದ್ಲು? ನಾನು ಆಗ್ಲೇ ಹೇಳಿದ್ನಲ್ಲ, ಬಿಸ್ನೆಸ್ ಮಾಡ್ತಾವಳಂತ. ಇದೇ ಅದು. ಅಂದ್ರೆ? ಅದೇನಂದ್ರೆ ಸ್ವಾತಿ, ನಾವು ನಮ್ ಗಂಡನಿಗೆ ಮಾತ್ರ ಅಡ್ಗೆ ಮಾಡಿ ಬಡಿಸ್ತೀವಿ. ಆದ್ರೆ ಅವಳು ಊರಲ್ಲಿರೋರ್ಗೆಲ್ಲ ಅಡ್ಗೆ ಮಾಡಿ ಬಡಿಸ್ತಾಳೆ. ಅರ್ಥ ಆಯ್ತಾ? ಇಷ್ಟ ದಿನ ಮನೆ ಒಳಗ್ ನಡೀತಾ ಇತ್ತು, ಈಗ ಬೀದಿಗೆ ಬಂದವಳೆ. ಅವಳದು ಇದ್ದಿದ್ದೇನೆ. ನಡಿ, ಇಲ್ಲಿಂದ ಮೊದ್ಲು ಹೋಗೋಣ. ಮುಗೀತಾ? ಹೋಗೋಣ ಬಾ ಸ್ವಾತಿ. ಅಣ್ಣ 20 kg.
ಲೇ ನಾನು ಬರ್ತೀನಿ ಅಂದೆ ತಾನೆ. ಮಾತಾಡ್ಬೇಡ ನನ್ನ ಹತ್ರ. ಯಾಕೆ? ಗಾಡಿ ಹತ್ತು ಅಂದ್ರೆ ಹತ್ತದ ನೀನು. ಅದಿರ್ಲಿ, ನಿನ್ನ ನೋಡಕ್ ಯಾರೋ ಬಂದವ್ರೆ. ಯಾರು ಬಂದ್ರೆ ಏನು ಬರೋದಲ್ವಾ? ಲೇ ಸ್ವಾತಿ ಸುಗಂಧ ಬಂದವ್ರ. ಯಾರು ಬಂದಿದ್ದಾರೆ? ಸ್ವಾತಿ ಸುಗಂಧ ಬಂದವ್ರ. ಏನೋ ಸುಗಂಧ ಬಂದಿದ್ದಾಳ? ಸ್ವಾತಿ ಬಂದಿದ್ದಾಳ? ಹೂ ಮಗ. ಸ್ವಾತಿ ಅಂದ ತಕ್ಷಣ ಮುಕ್ತಲ್ ಕಳೆ ನೋಡು. ತಿಪ್ಪೆ ಬರೋ. ಲೋ ನಾನು ಬರ್ತೀನೋ. ಲೇ 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 ಇದು ಅನ್ಯಾಯ ಕಣ. ಇಲ್ಲ ಸಾಯಿ ನನ್ನ ಅಯ್ಯೋ ನಿನ್ನ ತಿಪ್ಪೆ. ಸ್ವಾತಿ ಕಣೋ. ಸ್ವಾತಿ ಈ ಕಡೆ ಈ ಕಡೆ. ನನ್ನಾರೆ 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 ನಾ ನನ್ನಾರೆ 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 ಬೊಗಸೆ ಮೊಗದ ಚೆಲುವೆ ತಂಬುಗೆ ಬೊಟ್ಟಾನಿಟ್ಟು ಎದುರಿಗೆ ಬಂದಾಳೆ. ನಗುವಿನಲ್ಲೇ ಒಂದು ನಕ್ಷತ್ರವನಿಟ್ಟು ನನ್ನೇ ನೋಡ್ತಾಳೆ. ಚಂದ ಅನಿಸುತ್ತಾಳೆ, ಕಣ್ಣಲ್ಲೇ ಸೆಳೆಯುತ್ತಾಳೆ. ಪ್ರತಿ ನೋಟದಲ್ಲೂ ನನ್ನನ್ನೇ ಗೆಲ್ಲುತ್ತಾಳೆ. ಅವಳ ಕಂಡ ಹೃದಯ ತನ್ನಂತಾನೆ ಯಾಕೋ ಬಡಿತ ಹೆಚ್ಚುತ್ತದೆ. ತಿರುಗೋ ಭೂಮಿ ಕೂಡ ಅವಳನ್ನೊಮ್ಮೆ ನಿಂತು ನೋಡಿ ಹೋಗುತ್ತದೆ. ಅವಳ ಅಂದದ ಹಾಗೆ ಮುಂಗಾರಿನ ಹಾಗೆ ಮಳೆ ಬಿಲ್ಲ ತೇರ ಏರಿ ಬಂದ್ಲು ಕಾಯೋ ಭೂಮಿಗೆ. ಬೊಗಸೆ ಮೊಗದ ಚೆಲುವೆ ತಂಬುಗೆ ಬೊಟ್ಟಾನಿಟ್ಟು ಎದುರಿಗೆ ಬಂದಾಳೆ. ನಗುವಿನಲ್ಲೇ ಒಂದು ನಕ್ಷತ್ರವನಿಟ್ಟು ನನ್ನ ನೋಡ್ತಾಳೆ. ಹೆಚ್ಚು ಕಮ್ಮಿ ಹೋಲಿಕೆಗೂ ಸಿಕ್ಕದಂತ ಹೆಣ್ಣಿವಳು. ಒಂದು ಸಣ್ಣ ಓರೆ ನೋಟ ಕಣ್ಣಿನಲ್ಲ ಕೊಲ್ಲುವಳು. ವಯ್ಯಾರದ ರತಿ ಎತ್ತಿ ತರುತ್ತಾಳೆ ಮನಪಿನ ಬುತ್ತಿ. ದೊಡ್ಡ ಚಂದ ಮೂಗುತ್ತಿ ಬರ್ತಾಳೆ ನನ್ನಯ ಸತಿ. ತಂದೆ ನಿಲ್ಲುವೆ ಕಣ್ಣಲ್ಲೇ ಕಾಯುವೆ ನಾನು ಅವಳನೆ ಸುತ್ತಿ. ಬೊಗಸೆ ಮೊಗದ ಚೆಲುವೆ ತಂಬುಗೆ ಬೊಟ್ಟಾನಿಟ್ಟು ಎದುರಿಗೆ ಬಂದಾಳು. ನಗುವಿನಲ್ಲೇ ಒಂದು ನಕ್ಷತ್ರವನಿಟ್ಟು ನನ್ನೇ ನೋಡ್ತಾಳು. ಚಂದ ಅನಿಸುತ್ತಾಳೆ, ಕಣ್ಣಲ್ಲೇ ಸೆಳೆಯುತ್ತಾಳೆ. ಪ್ರತಿ ನೋಟದಲ್ಲೂ ನನ್ನನ್ನೇ ಗೆಲ್ಲುತ್ತಾಳೆ. ಅವಳ ಕಂಡ ಹೃದಯ ತನ್ನಂತಾನೆ ಯಾಕೋ ಬಡಿತ ಹೆಚ್ಚುತ್ತದೆ. ತಿರುಗೋ ಭೂಮಿ ಕೂಡ ಅವಳನ್ನೊಮ್ಮೆ ನಿಂತು ನೋಡಿ ಹೋಗುತ್ತದೆ. ಅವಳಂದವೇ ಹಾಗೆ ಮುಂಗಾರಿನ ಹಾಗೆ ಮಳೆ ಬಿಲ್ಲ ತೆರ ಏರಿ ಬಂದ್ಲು ಕಾಯೋ ಭೂಮಿಗೆ. ನಾವಿಲ್ಲಿ ಹರ್ಕೊಂತಿದೀವಿ, ಎಷ್ಟು ಆರಾಮಾಗಿ ಬರ್ತಾವ್ ನೋಡು. ಏಯ್ ಎದೇಳ ಹೋಗ. ಹೇಳ್ದಂಗೆ ಸ್ವಾತಿನೇ ಅಂತ. ನಾನು ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಲೇ ನಾನು ಹೇಳಿಲ್ವಾ, ನನ್ಗೆ ಗೊತ್ತಿತ್ತು ಕಣೋ ಅವನ ಕೈಲಿ ಆಗಲ್ಲಂತ. ಏ ಏನೋ ಕಿಸಿತೀನಿ ಅಂತ ಹೇಳ್ದೆ, ಹೋಗಿ ಹೇಳ್ದ? ಅವಳು ಇದಾಳಲ್ಲ ಸುಗಂಧ, ಅವಳಿದ್ರೇನು ಹೀರೋ ತರ ಹೋಗ್ಬೇಕು, ಸುಮ್ನೆ ಪ್ರಪೋಸ್ ಮಾಡಿ ಬರ್ತಾ ಇರ್ಬೇಕು. ಅದನ್ ಬಿಟ್ಟು ಅವಳಿದಾಳೆ ಇವಳಿದಾಳೆ ಅಂತ ಕತೆ ಹೊಡಿತ್ಯಾ? ಸಾಕ್ ಸುಮ್ನಿರೋ ತಿಪ್ಪೆ. ಇವತ್ ಮಾತಾಡೋಣ ಅಂತಾನೆ ಹೋದೆ.
ಆ ಸುಗಂಧ ಬೇರೆ ನನ್ನ ಗುರಾಯಿಸ್ಬಿಟ್ಲು. ಥು. ಅವಳೇನೋ ಗುರಾಯಿಸಿದ್ಲಂತ ಇವ್ನು ವಾಪಸ್ ಬಂದಂತೆ. ಲವ್ ಮಾಡಿದ್ರೆ ಆಗಲ್ಲಮ್ಮ, ಹೇಳೋ ಧೈರ್ಯನೂ ಇರ್ಬೇಕು. ನಿನ್ ಕೈಲಿ ಆಗಲ್ಲ. ಸರಿ ನಾನ್ ಬರ್ತೀನಿ. ನಾನೇ ಹೋಗಿ ಹೇಳ್ತೀನಿ ಇರು. ಕೇಳೋ ಸಮಾಧಾನ ಏನ್ ಕೇಳದ? ನಾನ್ ನೋಡ್ಕೊಂತೀನಿ. ಅದೆಲ್ಲ ನಿನ್ ಕೈಲಿ ಆಗಕ್ಕಿಲ್ಲ. ಇರೋ ನಾನೇ ಹೋಗಿ ಹೇಳ್ತೀನಿ ಅವಳ ಹತ್ರ. ಯಾಕೋ ಹೇಳಿದ್ವಾ ಮದ್ವೆ ಆದ್ವಾ ಮಕ್ಕಳು ಮಾಡಿದ್ವಾ ಅಂತ ಇರ್ಬೇಕು. ಕತೆ ತಿಪ್ಪೆ. ನನ್ನ ಹತ್ರನ ಹೇಳಿ. ಕೂತ್ಕೊಳ್ಳ ಸಾಕು. ಸುಗಂಧ ಹೇಳ್ತೀನಿ ಅಂತ ಹೋಗ್ ಸುಗಂಧ tension ನಿಂತ್ಕೊಳ್ಳೆ. ಕೊಡ್ತಾನಲ್ಲ ಇವನು. ಸೋಮ ಮಾತಾಡ್ತವನು. ಯಾಕೆ ಹೊಡಿತಿದ್ಯಾ? ಇವನು ಇವತ್ತೇನೋ ಮಾಡ್ತಾನೋ. ತಿಪ್ಪೆ ಕತೆ ಮುಗೀತು. ನಡಿ 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 ಓಡು ಓಡು ಓಡು. ಲವ್ ಅದೇನ್ಲ ದಿನ ಇಲ್ಲೇ ಬಂದು ವೆಯ್ಟ್ ಮಾಡ್ತಾ ಕುಂತಿರೋದು. ಲವ್ ರಾಮ, ಯಾವಾಗ್ಲ ನೀನ್ ಮಾತಾಡ್ಸೋದು? ಯಾವಾಗ್ಲ ನಿನ್ ಪ್ರೀತಿ ಹೇಳೋದು? ಲೋ ಬಡಿ ಐದ್ನೆ ಪ್ರೀತಿ ಹೇಳೋದೇನ ಸುಲಭ ಅನ್ಕೊಂಡ? ತುಂಬಾ ಕಷ್ಟ ಗುರು. ಮೊದ್ಲೇ ರೆಡಿ ಇರ್ಬೇಕು. ಓಹೋ ನೋಡ್ಲೇ ಇವ್ನ, ಇವಾಗ ನಮ್ಮ ಮುಂದೆ ಮಾತ್ರ ಚೆನ್ನಾಗಿ ಮಾತಾಡ್ತೀಯ. ಅವಳು ಬಂದಾಗ ಮುಚ್ಕೊಂಡ್ ಕುಂತಿರ್ತೀಯ. ಅವಳು ಬರ್ಲಿ ನೋಡೋ ಪ್ರೀತಿ ಹೆಂಗ್ ಹೇಳ್ತೀನಿ ಅಂತ. ಲವ್ ಅವಳು ಹಂಗ್ ಬರ್ತಾಳೆ, ನೀನು ಈ ಅಂತ ಅಲ್ಕಿಸ್ತಿರ್ತೀಯ. ಅಷ್ಟೇ ಕಣ್ಲ ನೀನ್ ಮಾಡೋದು. ಅವಳು ಬರ್ತಾಳೆ, ನೀನ್ ಅವಳನ್ನ ನೋಡ್ಬಿಟ್ಟು ತಲೆ ಬಗ್ಸ್ಕೊಂಡು ನಾಚ್ಕೊಂಡು ಕುಂತಿರ್ತೀಯ. ಅವಳು ನಿನ್ನ ನೋಡ್ತಾಳೆ, ನಗ್ತಾಳೆ, ಕಾರ್ ಹತ್ಕೊಂಡು ಹೋಯ್ತಾ ಇರ್ತಾಳೆ. ದಿನ ಇದೇ ಆಗೋಯ್ತು. ಅಮ್ಮ ನೀರ್ ತಂದಿದ್ದಾಯ್ತು. ಪುಟ ಆಚೆ ಸ್ವಲ್ಪ ಕೆಲಸ ಇದೆ, ನೀನು ಬರ್ತೀಯ? ಹೋಗಿ ಬರೋಣ ಬಾ. ಸ್ವಚ್ಛ ಯಾಕೆ ಜಾಸ್ತಿ ಆಸೆ ಪಡಬಾರ್ದು. ಬಾ. ಅಮ್ಮ ಏನ್ ನೋಡ್ತಿದ್ಯಾ? ಹೌದೌದು. ಸತಿ, ನಾನು ನಿನ್ನ ಹತ್ರ ಏನೋ ಒಂದು ಹೇಳ್ಬೇಕಿತ್ತು. ಏನು? ಅದು ನೀನ್ ವಯ್ಯಾರ ನಿಲ್ಸಿದ್ರೆ ಮುಂದಕ್ಕೆ ಕೇಳ್ತೀನಿ. ಅದು ಆ ತಿಪ್ಪೇಶ ಇದಾನಲ್ಲ. ಯಾರು? ಅದೇ ಕಣೆ, ನಿನ್ನೆ ನಾನು ಅವನೇ. ಅವನಂದ್ರೆ ನಂಗೆ ಇಷ್ಟ. ಆ ತಿಪ್ಪೇಶನ? ಅವನ್ ಹೇಗೆ ಇಷ್ಟ ಅದ ನಿನಗೆ? ಹೆಸರು ನೋಡು, ತಿಪ್ಪೇಶ. ಅದೆಲ್ಲ ನಂಗೆ ಗೊತ್ತಿಲ್ಲ. ನೀನೇ ಹೋಗಿ ನಮ್ಮಿಬ್ಬರ ಬಗ್ಗೆ ಮಾತಾಡ್ತೀಯಾ? ನಿನಗ್ ತಾನೇ ಇಷ್ಟ, ನೀನ್ ಹೋಗಿ ಮಾತಾಡು. ನೀನ್ ಮಾತಾಡಲ್ಲ ಅಂದ್ರೆ ಬಿಡು, ನಾನು ಮಾತಾಡಲ್ಲ. ಅಯ್ಯೋ ಸರಿ ಬಾ. ಒಬ್ಳು. ಲೋ ರಾಮ, ಏನಾಯ್ತು ನಿನ್ಗೆ? ಯಾಕೋ ಹಿಂಗ್ ಗರ ಬಡ್ದಂಗ್ ನಿಂತಿದ್ಯಾ? ಹಂಗೇನಿಲ್ವೋ, ಒಂದು ಅರ್ಥ ಆಗ್ತಿಲ್ಲ ಕಣೋ. ಅವಳು ನನ್ನ ಇಷ್ಟಪಡ್ತಿದ್ದಾಳೋ ಇಲ್ವೋ ನನ್ಗೊಂದು ಗೊತ್ತಾಗ್ತಿಲ್ವೋ. ಲೋ ರಾಮು, ಇಲ್ಲೇನೋ ಮಾಡ್ತಿದ್ಯಾ? ಒಂದ್ ಇಂಪಾರ್ಟೆಂಟ್ ಮ್ಯಾಟರ್ ಹೇಳ್ತೀನಿ ಕೇಳ. ಅದು ಅವ್ನ್ ಕೇಳು, ಕೇಳ್ತಾನೆ. ನಾವು ಸಕ್ಸಸ್ ಆಗೋಯ್ತು ಅನ್ಸುತ್ತೆ. ಅದೆಂಗೋ? ಅಲ್ಲಿ ನೋಡು. ನೀನ್ ಹೇಳಿಲ್ವಾ? ಹೋಗು ಹೋಗು.
ಬರಕ್ ಹೋದ್ರಿ? ಹೇಳಿದಿದ್ರೆ ನಾನೇ ಬರ್ತಿದ್ನಲ್ಲ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು, ಬರ್ತೀರಾ? ಹೇಳಿ, ಪರವಾಗಿಲ್ಲ. ಯಾವಾಗ್ಲೂ ನಿಮ್ಮನ್ನ ನೋಡ್ತಾನೆ ಇರಬೇಕು ಅನ್ಸತ್ತೆ. ನನ್ನನ್ನ? ನೀವು ಅಂದ್ರೆ ತುಂಬಾನೇ ಇಷ್ಟ. ನಿಜಾನಾ? ಹೇಳಿ. ನಿಮ್ಮ ನಗು ಅಂದ್ರೆ ನನಗೆ ತುಂಬಾ ಇಷ್ಟ. ನೀವು ಯಾವಾಗ್ಲೂ ನಗ್ನಗ್ತಾನೇ ಇರ್ತೀರ. ತುಂಬಾ ಇಷ್ಟನಾ? ನಿಮ್ಮನ್ನ ನೋಡಿದ್ರೆ ನನಗೂ ನಗು ಬರುತ್ತೆ. ನೀವು ಯಾವಾಗ್ಲೂ ತರಲೆ ಮಾಡ್ತಿರ್ತೀರ. ತರ್ಲೇನಾ? ಹೌದು, ಅವಾಗವಾಗ. ಅದಕ್ಕೇನೆ ಯಾವಾಗ್ಲೂ ನಿಮ್ಮ ಜೊತೆನೇ ಇರೋಣ ಅಂತ ಆಸೆ ನನಗೆ. ಐ ಲವ್ ಯು ರೀ. ಲವ್ವಾ? ತಿಪ್ಪೆ, ಒಂದ್ ನಿಮಿಷ, ಇದನ್ನೆಲ್ಲ ನೀವೇ ನಿಮ್ಮ ಫ್ರೆಂಡಿಗೆ ಹೇಳ್ತೀರಾ? ನನ್ನ ಫ್ರೆಂಡ್ ಹೇಳಿದ್ದು. ಸುಗಂಧನಾ? ತಿಪ್ಪೆಗೆ? ಸರಿ, ಹೇಳ್ತೀನಿ ಬಿಡಿ. ರೀ, ನಂಗೆ ಆ ಹೂವು ಅಂದ್ರೆ ತುಂಬಾ ಇಷ್ಟ. ತಾವ್ರೆ ಹೂವ? ತಂದ್ಕೊಡ್ತೀರಾ? ತಂದೆ ಇರಿ. ತಗೊಳ್ಳಿ. ಇಲ್ಲಿ ಬೇಡ, ಸಂಜೆ ಮನೆಗೆ ಬಂದು ಕೊಡ್ತೀರಾ? ಮನೆಗ? ಬಂದಿದ್ದೀರಲ್ಲ, ತಗೊಳ್ಳಿ. ಸರಿ ಬಿಡಿ, ಮನೆ ಹತ್ರ ತಾನೇ, ಬರ್ತೀನಿ. ಲೋ, ಆ ಸುಗಂಧ ಈ ತಿಪ್ಪೇನ್ ಲವ್ ಮಾಡ್ತಾವಳಂತೆ. ಹೌದಾ? ಇನ್ನ ಅಯ್ಯ, ಏನ್ ನನ್ನ ನೋಡ್ಬೇಕು? ಮಗನೇ, ಯಾವ ಗ್ಯಾಪಲ್ಲಿ ಕ್ಯಾಚ್ ಹಾಕೊಂಡು? ಸುಗಂಧ. ತಿಪ್ಪೆ, ಏನಾದ್ರೂ ಸ್ವಲ್ಪ ಮಾತಾಡೋ. ಸುಗಂಧ. ರಾಮು, ರಾಮು, ಲೋ ರಾಮು, ಏನಾಯ್ತು ನನ್ನ ಮಕ್ಳಿಗೆ ಇವತ್ತು? ಯಾಕೆ ಹಿಂಗ್ ಮಾಡ್ತವ್ರೆ? ಏಯ್ ತಡಿ, ಮಾಡ್ತೀನಿ ನನ್ನ ಮಕ್ಳ ನಿಮ್ಗೆ. ಏಯ್, ಮಾತಾಡ್ತೀಯ ಇಲ್ವೋ? ಅಯ್ಯ, ನನ್ನ ಮಗನ ಕತ್ತಿಗೆ ಕುಡ್ಕೊಲ್ಲಿಡ್ತೀಯ. ಹೋಗ ಆ ಕಡೆ. ಅಯ್ಯಪ್ಪ. ಏ ರಾಮ, ಏಯ್, ಏನೋ ಯೋಚನೆ ಮಾಡ್ತಿದ್ದೀರಮ್ಮ? ಅದು ಹೂ ತಗೊಂಡ್ ಮನೆಗ್ ಬಾ ಅಂದಿದ್ಲಲ್ಲ, ಯಾಕೋ? ಅಲ್ವಲೇ, ನನ್ ಬಗ್ಗೆ ಯೋಚನೆ ಮಾಡು ಅಂದ್ರೆ ಅವಳ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಿನ್ ಬಗ್ಗೆ ಯೋಚನೆ? ಮಚ್ಕೊಡ. ಸಮಾಧಾನ. ಹೂ ಬಗ್ಗೆ ಏನೋ ಹೇಳ್ತಿದ್ದೆ. ಅಲ್ಲ ಕಣ್ರು, ಬಂದಿದ್ಲಲ್ಲ, ತಗೊಂಡೋಗ್ಬೋದಿತ್ತು. ಹೂ ತಗೊಂಡ್ ರಾತ್ರಿ ಮನೆಗ್ ಬಾ ಅನ್ಲಲ್ಲ, ಏನಿರ್ಬೋದು? ನಿನ್ನ ಲವ್ ಮಾಡ್ತಿದ್ದಾಳೆ ಅಂತ ಅರ್ಥ. ಹೌದಾ? ಬಾ ಬಾ, ಹೋಗೋಣ ಬಾ. ನಾವ್ಯಾಕೋ? ಅವಳಿಗೆ ಹೂ ಕೊಟ್ಟು ವಿಷಯ ಏನು ಅಂತ ತಿಳ್ಕೊಂಬರೋಣ. ಅವಳ ಮನೆಗೆ ಹೋಗೋದು ಅಂದ್ರೆ ಏನ್ ತಮಾಷೆನಾ? ಎಷ್ಟ್ ಜನ ಇರ್ತಾರಲ್ಲಿ? ಅವ್ರ ಮನೇನು ಒಂದೇ, ಸುಡ್ಗಾಡು ಒಂದೇ. ಏಯ್, ಇಷ್ಟೊತ್ತಲ್ಲಿ ಮನೆಗ್ ಕರೆದಿದ್ದಾಳಂದ್ರೆ ಏನ್ ಅರ್ಥ ಹೇಳು? ನೀನ್ ಅಂತ ಕನ್ಸೆಲ್ಲ ಕಾಣ್ಬೇಡ. ಅದ್ರಲ್ಲಿ ಬೇರೆ ಅವಳು ನನ್ ಧೈರ್ಯನ ಪರೀಕ್ಷೆ ಮಾಡ್ತಿದ್ದಾಳೆ. ನಿನ್ ಧೈರ್ಯ ಪರೀಕ್ಷೆ ಮಾಡ್ಕೊಳಕ್ ನೀನ್ ಹೋಗು, ನಾವ್ಯಾಕೆ? ಇವಾಗ ಬರ್ತಿರೋ ಇಲ್ವೋ? ಬರಲ್ಲ ಬರಲ್ಲ ಬರಲ್ಲ. ಈ ನನ್ ಮಕ್ಳಿಗ್ ನನ್ಗಿರೋ ಧೈರ್ಯದಲ್ಲಿ ನಾ ಕಣೆ ಅಷ್ಟೂ ಇಲ್ಲ. ನಾವಿದೀವಿ, ಧೈರ್ಯವಾಗಿರು ಅಂತ ಹೇಳ್ಬಿಟ್ಟು ಅರ್ಧಕ್ಕೆ ಕೈ ಕೊಟ್ಟೋದ್ರು. ಸ್ವಾತಿ, ಸ್ವಾತಿ ಅವರೇ, ಹೂ ತಗೊಂಡು ಮನೆ ಹತ್ರ ಬರಕ್ ಹೇಳಿದ್ರಿ? ಮನೆ ಹತ್ರ ಅಪ್ಪ ಇರ್ತಾರೆ. ಹೇಗಿದ್ರು ಇದೇ ದಾರಿಯಲ್ಲಿ ಬರ್ಬೇಕಲ್ವಾ, ಅದಕ್ಕೆ ನೀವು ಬರ್ತೀರಾ ಅಂತ ನಿಮ್ಗೋಸ್ಕರ ಕಾಯ್ತಾ ಇಲ್ಲೇ ಕೂತಿದ್ದೆ. ಹೂನ ಕೆರೆ ಹತ್ರನೇ ತಗೊಂಬೋದಿತ್ತಲ್ಲ.
ಅಲ್ಲಿ ಮಾತಾಡೋದಕ್ಕಾಗಲ್ಲ. ಯಾಕೆ? ಯಾಕೆ ಅಂದ್ರೆ ನಿಮ್ 2ನೇ ಹೆಂಡತಿ ಥರ ಯಾವಾಗಲೂ ನಿಮ್ಮ ಜೊತೆನೇ ಇರ್ತಾರಲ್ಲ ಆ ನಿಮ್ಮ ಪ್ರೀತಿಯ ಫ್ರೆಂಡ್ಸು, ಅದಕ್ಕೆ. ಮತ್ತೆ ನಿಮಗೇನೋ ಕೇಳಬೇಕಿತ್ತು. ಕೇಳಿ. ನಿಮ್ಮ ಬಗ್ಗೆ ಗೊತ್ತಾಯ್ತು, ಆದರೆ ನಿಮ್ಮ ಮನೆಯವ್ರ ಬಗ್ಗೆ ಗೊತ್ತಾಗ್ಲಿಲ್ಲ. ನಾನು ಭೂಮಿಗೆ ಬಂದಾಗ ನಮ್ಮ ಅಪ್ಪ ಅಮ್ಮ ಇಲ್ಲಿಂದ ಹೋದ್ರು. ನಮ್ಮ ಅಣ್ಣ ಸಿಟಿಲಿರ್ತಾನೆ, ಕರೀತಾನೆ, ನಾನೇ ಹೋಗಿಲ್ಲ. ರಾಮು, ಬೇಜಾರಾಯ್ತಾ? ಸಾರಿ. ನನಗೆ ನನ್ನವರು ಅಂತ ನಮ್ಮ ಅಣ್ಣ ಬಿಟ್ಟರೆ ಬೇರೆ ಯಾರೂ ಇಲ್ಲ. ನನ್ನ ಜೊತೆ ನೀವು ಇರ್ತೀರಾ? ರೀ, ಪ್ರೀತಿ ಅನ್ನೋದು ಎಲ್ಲರೂ ಕೇಳಿರ್ತಾರೆ, ಆದರೆ ನಾನು ಅದನ್ನು ನೋಡಿದೆ. ಆ ಪ್ರೀತಿನೇ ನೀವು. ಅಪ್ಪ ಅಮ್ಮನ್ನ ಕಳ್ಕೊಂಡ್ಮೇಲೆ ಪ್ರೀತಿನೂ ಅವ್ರ ಜೊತೆನೇ ಹೊಂಟೋಯ್ತು. ಅಣ್ಣ ಸಿಟಿಗೆ ಹೋದಾಗ ಅವನ ಪ್ರೀತಿನೂ ಮರೆ ಆಯಿತು. ಈ ಕಳ್ಕೊಂಡಿರೋ ಪ್ರೀತಿನ ನಾನು ನಿಮ್ಮಲ್ಲಿ ನೋಡಿದೆ. ಅದಕ್ಕೆ ನೀವು ಅಂದರೆ ತುಂಬ ಇಷ್ಟ ನನಗೆ. ಸ್ವಾತಿ, ನಿಮಗೆ ನಾನು ಇಷ್ಟ ಇದ್ದೀನಿ ಅಂದರೆ ಇಷ್ಟ ಅಂತ ಹೇಳಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ. ಯಾಕಂದರೆ ನಿಮಗೆ ಭಾರವಾಗಿರೋಕ್ಕೆ ನನಗೂ ಇಷ್ಟ ಇಲ್ಲ. ನಿಮ್ಮ ಉತ್ತರಕ್ಕೆ ಕಾಯ್ತಿರ್ತೀನಿ. ಸ್ವೆಚ್ಚನ್ನು ನೋಡಿದ್ರಾ ಅಣ್ಣ? ಸ್ವೆಚ್ಚ ಈ ಕಡೆ ಬಂದಿದ್ಲಾ? ನಿಮ್ಗೆ ಶಾಲೆಗೆ ಹೋಗೋದೇ ಮಜಾ ಅಲ್ಲ? ನಾವಿಬ್ರು ಮನೆಗೆ ಹೋಗ್ಬೇಕು. ಬಾಯ್. ನೀನ್ ಹೆಂಗ್ ಮನೆಗೆ ಹೋಗ್ತೀಯ? ಆಯ್ತು, ಬಾಯ್. ನೋಡಿಲ್ವಾ ಅಣ್ಣ? ನನ್ನ ಮಗಳು ಸ್ವೆಚ್ಚ ನೋಡಿದ್ರ ಅಣ್ಣ? ಸ್ವಾತಿ ಎಲ್ಲೇ ಹೋದ್ಲು ಇವಳು? ಅಳ್ಬೇಡ, ಹುಡ್ಕೋಣ, ನಾನು ಇದೀನಲ್ಲ. ಎಲ್ಲೇ ಹೋದ್ಲು ಶೋಭಾ? ಸ್ವೆಚ್ಚ, ಸ್ವೆಚ್ಚ, ಇಲ್ಲಿಗೆ ಹೇಗಮ್ಮ ಬಂದೆ ನೀನು? ಯಾರು ಕರ್ಕೊ ಬಂದ್ರು ನಿಂಗೆ? ಅಮ್ಮ, ನಾನು ಸ್ಕೂಲಿಗೆ ಹೋಗ್ತೀನಿ. ಎಲ್ರನ್ನ ಅವ್ರ ತಂದೆ ತಾಯಿ ಸ್ಕೂಲಿಗೆ ಕಳಿಸ್ತಾರೆ. ನೀನ್ ಮಾತ್ರ ಯಾಕೆ ನನ್ನ ಕಳ್ಸಲ್ಲ? ನಿನಗೂ ಸ್ಕೂಲಿಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಆಗ್ತಿದ್ಯಾ? ನಾನ್ ಕಳಿಸ್ತೀನಿ, ಆದ್ರೆ ಯಾವುದೇ ಕಾರಣಕ್ಕೂ ಈ ತರ ಎಲ್ಲ ಬರಬಾರ್ದು, ಸರಿನಾ? ಪ್ರಾಮಿಸ್? ಪ್ರಾಮಿಸ್. ನೋಡೆ ಶೋಭಾ, ಎಷ್ಟೊಂದು ಕಲ್ಲಿದೆ ಇದ್ರಲ್ಲಿ. ನೋಡಿ, ಯಾರೇ ಇವರು? ನೀವು 4 ಜನ ಈ ಕಡೆ ಫ್ರೀ ಚೆಕಪ್ ಮಾಡಕ್ ಬಂದಿರ್ಬೇಕು. ಮೆಡಿಕಲ್ ಸ್ಟೂಡೆಂಟ್ಸ್ ಜನರಲ್ ಚೆಕಪ್ ಗಾಗಿ ಬಂದಿದ್ದೀವಿ. ಈಗ್ಲೇ ಚೆಕ್ ಮಾಡ್ತೀರಾ? ಹೌದು ಮೇಡಮ್. ನಾನು ಇಟ್ಕೋತೀನಿ. ಥ್ಯಾಂಕ್ ಯು ಶೋಭಾ, ಮಾಡಿ. ನೋಡ್ರಿ, ಚೆಕ್ ಮಾಡಿ ಸಾಕು. ಈಗಲೇ ಡಾಕ್ಟರ್ ಆಗ್ಬೇಕಂದ್ರೆ ಹಾಗೆ ಬನ್ನಿ, ಈ ಕಡೆ ಬನ್ನಿ. ಕೈ ಕೊಡಿ. ಹುಷಾರಾಗಿರಲ್ಲ? ಏನ್ರಿ ಇದು? ಈ ತರ ಕೆಟ್ಟಾಗಿ ಬಿಹೇವ್ ಮಾಡ್ತಿದ್ರಲ್ಲ,
ಅರ್ಥ ಆಗಲ್ವಾ ನಿಮ್ಗೆ? ನನ್ನನ್ನು ಹೊಡೆದ್ಬಿಟ್ಟಲ್ಲ, ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ. ಈ ಹೆಣ್ಮಕ್ಳು ಜೀವನನ ಹಾಳು ಮಾಡಕ್ಕಂತಾನೆ ಇರ್ತಾರೆ. ಈ ಪ್ರಪಂಚನೇ ಅಂತದ್ದು. ನನ್ನ ಎಲ್ರ ಮುಂದೆ ಹೊಡೆದು ಅವಮಾನ ಮಾಡಿದಾಳೆ. ಅವಳ ಮೇಲೆ ನನಗೂ ಕೋಪ ಇದೆ. ಅದು ಯಾರ್ದಾದ್ರ ಜೊತೆ ಎಲ್ಲೆಲ್ಲೋ ಹೋಗೋದು ಸರಿಯಲ್ಲ ಅನ್ಸುತ್ತೆ. ಅಯ್ಯ, ನಾನೇನ್ ಮಾಡಬಾರ್ದು ಕೆಲಸ ಮಾಡಿಲ್ಲ, ಹೊಟ್ಟೆ ಪಾಡಿಗೋಸ್ಕರ ಮಾಡ್ತಾ ಇವ್ನಿ. ಅಲ್ಲ ಕಾಮಿನಿ ಅವ್ರೆ, ಹೊಟ್ಟೆ ಪಾಡಿಗೋಸ್ಕರ 1000 ಕೆಲಸ ಮಾಡ್ಬೋದು, ಈ ಕೆಲ್ಸನೇ ಆಗ್ಬೇಕಾ? ನನಗೂ ಅವಮಾನ ಮಾಡಿದಾಳೆ. ಅವಳಿಗೆ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತು. ಏನು? ತಿಪ್ಪೆ ಮತ್ತೆ ಕೇಳ್ತಾ ಇದೀನಿ, ಹೇಳೋ. ರುಕ್ಕು ಹತ್ರ ಯಾರು ಹೋಗಿದ್ದು? ಯಾವ ದಿನದ ಬಗ್ಗೆ ಕೇಳ್ತಿದ್ದೀರಾ? ಯಾಕೆ ವಾಂಚ್ತವ್ರೆ? ಮತ್ತೆ ಇನ್ನೇನು ಕೆಲಸ ಮಾಡ್ಕೊಂಡ್ಬಿಡ್ದು. ಬಿಡ್ಸೋ. ಹಲೋ, ಏನ್ ಸಮಾಚಾರ? ಏನಾಯ್ತು? ಲೋ, ಯಾಕ್ರಪ್ಪ ಇಷ್ಟು ಫೀಲ್ ಮಾಡ್ತಿದ್ದೀರಲ್ರೋ? ಫೀಲ್ ಅಲ್ಲ ಕಣು, ಎಲ್ಲ ನನ್ನ ಮಗ ನನ್ನ ಹೆಸರು ಹೇಳ್ಬಿಡ್ತಾನೆ ಅಂತ ಭಯ ಆಗ್ತಿದೆ. ಅಂದ್ರೆ ರುಕ್ಕಮ್ಮನ ಹತ್ರ ನೀನು ಹೋಗಿದ್ದ? ಅಯ್ಯೋ ನಿನ್ನ ಡಬ್ಬ ನನ್ ಮಗನೆ. ಅಳ್ಬೇಡ ಬಾರೋ. ಯಾಕೋ ಅಳ್ತೀಯ? ಅಳ್ಬೇಡ. ಏನಾಯ್ತು ಹೇಳು? ರುಕ್ಕಮ್ಮನ್ಗೆ ನಾನೊಬ್ನೇ ಅನ್ಕೊಂಡಿದ್ದೆ, ಅದೆಷ್ಟು ಜನ ಇದ್ದಾರೋ. ನೀನು ನನ್ ಮಗನೆ, ಏನಾಗುತ್ತೋ ನೀವು ಮಾಡೋದೆಲ್ಲ ಮಾಡ್ಬಿಟ್ಟು ಪಾಪ. ಏನಾದ್ರು ಹೇಳೋ. ಒಂದ್ ಕೆಲ್ಸ ಮಾಡಿ, ಆ ಗಂಟೆ ಇಲ್ಲ ಅಂದ್ರೆ ಅವನೇನು ಹೇಳಲ್ಲ, ಅದನ್ನ ತಗೊಂಡು ಎಸ್ಕೇಪ್ ಆಗ್ಬಿಡಿ. ಎಷ್ಟು ಹೊಡೆದ್ರು ಬಾಯೇ ಬಿಡಲ್ವಲ್ಲೋ, ಯಾರು ಹೋಗಿ ಸಾಯಿ ಆಗ. ಎದೋಳ ಎದೋಳ. ನಮಸ್ಕಾರ. ತಿಪ್ಪೆ ನಂಗ ಅಣ್ಣ. ಹೇಯ್, ಸ್ಪೀಡ್ ತಗೊಂಡ ಕೊಡೋ. ಎಲ್ಲರೂ ಚೆನ್ನಾಗಿದ್ದೀರಾ? ಕೆಲಸ ಕಾರ್ಯಗಳೆಲ್ಲ ಹೇಗ್ ನಡೀತಾ ಇದೆ? ಮಳೆ ಬೆಳೆ ಎಲ್ಲ ಚೆನ್ನಾಗ್ ಆಗ್ತಾ ಇದೆಯಾ? ಹಾ ಹಾ, ಮಳೆ ಬೆಳೆ ಎಲ್ಲ ಚೆನ್ನಾಗಾದ್ರೆ ಸಾಕು. ಗೌಡ್ರೆ, ಈ ಸಲ ಮಳೆಯಿಂದ ಬೆಳೆ ಚೆನ್ನಾಗಿ ಬಂದಿದೆ. ನಿಮ್ಮ ಬೆಳೆಗೆ ಸರ್ಕಾರದ ಬೆಲೆನೇ ಸಿಗ್ತಾ ಇದೆ ಅಲ್ವಾ? ಗೌಡ್ರೆ, ಒಳ್ಳೆ ರೇಟ್ ಕೊಡ್ತಿದ್ದಾರೆ. ಹೇಯ್, ಹೋಗ ಕಡೆ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ಡೇ ಅಂತ ನಾನು ಅವಳಿಗೆ ಹೇಳ್ಬೇಕಿತ್ತಲ್ವಾ? ನಿನಗೆ ಗೊತ್ತಾಗ್ಲಿಲ್ವಾ? ಅವಳಿನ ಇಷ್ಟಪಡ್ತಿದ್ದಾಳೆ, ನಿನ್ನ ಪ್ರೀತಿ ಮಾಡ್ತಾ ಇದ್ದಾಳೆ ಕಣೋ. ಸ್ವಾತಿ, ಮೆತ್ತಗ್ ನಡೀರಿ, ಬಿದ್ದ್ಬಿಡ್ತೀರಾ. ನಿನಗಿಷ್ಟು ಧೈರ್ಯ ಎಲ್ಲಿಂದ ಬಂತು? ಅದು ನೀವು ಕೊಟ್ಟ ಸಲಿಗೆಯಿಂದ. ಹಾ, ನಾನಾ? ಅದೇ ಹ್ಯಾಪಿ ಬರ್ಡೇ ಅಂತೇಳಿ ಪ್ರೀತಿ ವಿಷಯ ಹೇಳಿದ್ರಲ್ಲ. ಪ್ರೀತಿನಾ? ಏ ಹುಷಾರು, ನಡೀರಿ. ನಾನು ಯಾವಾಗ ಹೇಳ್ದೆ? ಅದೇ ಹ್ಯಾಪಿ ಬರ್ಡೇ ಅಂತ. ಹ್ಯಾಪಿ ಬರ್ಡೇ ಅಂದ್ರೆ ಏನ್ ಅನ್ಕೊಂಡಿದ್ಯಾ ನೀನು? ಹುಟ್ಟು ಹಬ್ಬದ ಶುಭಾಶಯಗಳು ಅಂತ. ಅಂದ್ರೆ ನೀವು ನನ್ನ ಪ್ರೀತಿಸ್ತಿಲ್ವಾ? ಮತ್ತೆ ನಾನು ಅನ್ಕೊಂಡೆ ಅದರ ಅರ್ಥ ನೀವು ನನ್ನ ಪ್ರೀತಿ ಮಾಡ್ತಿದ್ದೀರಾ ಅಂತ. ನಿಮಗ್ ನೀವ್ ಅನ್ಕೊಂಡ್ರೆ ನಾನು ಅದನ್ನ ಪ್ರೀತಿ ಅನ್ನೋದಾ? ಏನ್ರಿ ನೀವು ಈ ಥರ ಮಾತಾಡ್ತಿದ್ದೀರಾ?
ಯಾಕೆ ಎಲ್ಲ ವಿಷಯ ನಿನಗೆ ಗೊತ್ತಾಗ್ಬೇಕಾ? ಪ್ರೀತಿ ಗೀತಿ ಅಂತ ನಾನು ಹಿಂದೆ ಬಂದ್ರೆ ಎಲ್ರನ್ನೂ ಕರೆಸಿ ಗಲಾಟೆ ಮಾಡ್ಬೇಕಾಗತ್ತೆ. ಆಮೇಲೆ ಅಷ್ಟೇ. ಸ್ವಾತಿ ಅವರೇ, ಈ ಡ್ರೆಸ್ಸಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರ ಕಣ್ರಿ. ಅಲ್ವಾ? ಎಲ್ರು ಅದನ್ನ ಹೇಳ್ತಾ ಇದ್ರು. ಏಯ್ ತಡಿಯೋ ಬಂದೆ. ಹೇ, ಯಾಕೋ ಬಂದಿದೆ ನೀನ್ ಇಲ್ಲಿಗೆ? ಹೋಗೋ ಆಚೆ, ಇಲ್ಲಾಂದ್ರೆ ಕೂಕೊಂಡ್ಬಿಡ್ತೀನಿ ನೋಡು. ಕೂಗು, ನೋ ಪ್ರಾಬ್ಲಮ್. ನಾನು ಕೂಗ್ತೀನಿ. ಏನಂತ? ನಿಮ್ ಮನೆಗೆ ನನ್ನನ್ನ ನೀನೇ ಕರ್ದೆ ಅಂತ. ಹೇಗೆ? ಹೀಗೆ ಹೇಳಕ್ ನಾಚಿಕೆ ಆಗಲ್ವಾ ನಿನ್ಗೆ? ಹೋಗೋ ಆಚೆ. ಬಿಡು ಬಿಡು. ಏಯ್, ಬಿಡು. ಹಸುವಾಗ್ತಿದೆ ಅಮ್ಮ. ಮನೆಗೆ ಹೋಗೋಣ. ಇರು ಪುಟ್ಟ. ಅದ್ರಲ್ಲಿರೋದ್ ಕೊಡು. ಇದು ತರಕಾರಿ. ಅಮ್ಮ 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 ಏನಾಯ್ತು ಅಮ್ಮ? ಅಮ್ಮ ಏನಾಯ್ತು? ಏನಾಯ್ತು ಸೋತಿ? ಅಮ್ಮ ಅಮ್ಮ ಏನಾಯ್ತು ಸೋತಿ? ಸೋತಿ ಅಮ್ಮ. ಅಯ್ಯೋ ದೇವ್ರೆ, ಏನ್ ಮಾಡ್ಕೊಂಡ್ಲು? ಅಮ್ಮ ಹುಷಾರು ಹುಷಾರು, ನಿಧಾನ ಕೂರ್ಸು. ನಾನು ನೋಡ್ಕೋತೀನಿ. ಸೋತಿ ಇರು, ನೀರ್ ತರ್ತೀನಿ. ಸೋತಿ ಅಮ್ಮ ಬಿಡು. ಸೋತಿ ಅಮ್ಮ ಏನಾಯ್ತು? ತಗೋ ಸ್ವಾತಿ, ಸ್ವಲ್ಪ ನೀರು ಕುಡಿ. ಸ್ವಾತಿ ಸ್ವಲ್ಪ ಕುಡಿ. ಸ್ವಲ್ಪ ನೀರು ಕುಡಿ. ಹುಷಾರು, ನಿಧಾನ ಕುಡಿ. ಸ್ವಾತಿ ಸ್ವಲ್ಪ ನೀರು ಕುಡಿ. ನನ್ಗೆ ಬಾಲ್. ಅಮ್ಮ. ಅಕ್ಕ, ಸ್ವೇಚ್ಛ ಆಟ ಆಡ್ತಾ ತಲೆಗೆ ಪೆಟ್ಟು ಮಾಡ್ಕೊಂಡಿದ್ದಾಳೆ. ಬೇಗ ಬನ್ನಿ ಅಕ್ಕ. ಅಯ್ಯೋ ಪಾಪು, ಜಾಗ ಬಿಡಿ. ಅಯ್ಯೋ ಏನಾಯ್ತು ಇದೆಲ್ಲ? ಆಟೋ, ಜೋರಾಗಿ ಉಸಿರಾಡಮ್ಮ. ಆನು. ಈಗ ನೋವೆಲ್ಲ ಕಮ್ಮಿ ಆಗಿದೆ ಅಲ್ವಾ?
ಸ್ವಚ್ಛ ಡಾಕ್ಟರ್ ಸ್ವಚ್ಛಂಗೆ ಏನೂ ಆಗಲ್ಲ ಅಲ್ವಾ? ಹುಷಾರಾಗ್ತಾಳಲ್ವಾ? ಏನೂ ಆಗಲ್ಲಮ್ಮ, ಹುಷಾರಾಗೇ ಇದ್ದಾಳೆ, ವರಿ ಮಾಡ್ಕೋಬಿಡಿ. ಸ್ವಾತಿ ಏನಾಯ್ತೆ? ಸ್ವೇಚ್ಛೆಗೆ ಏನೂ ಆಗಿಲ್ಲ ತಾನೆ? ಅದು ತುಂಬಾ ಬ್ಲಡ್ ಹೋಗ್ತಾ ಇತ್ತು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದೆ. ಈಗೇನ್ ತೊಂದ್ರೆ ಇಲ್ಲ ಅಲ್ಲ? ಪರವಾಗಿಲ್ಲ. ಮಗುನ ಕರ್ಕೊಂಡು ನೀವು ಹೊರಗಡೆ ಒಂದ್ ಸ್ವಲ್ಪ ವೆಯ್ಟ್ ಮಾಡಿ, ಪರವಾಗಿಲ್ಲ. ಬಾ ಪುಟ್ಟಿ ಹೋಗೋಣ. ಎದ್ದೋಳ ಮೇಲೆ ಎಕ್ಸ್ಕ್ಯೂಸ್ ಮೀ ಮೇಡಮ್, ಒಂದ್ ನಿಮಿಷ. ಸ್ವಚ್ಛಂಗೆ ಏನಾದ್ರು ಪ್ರಾಬ್ಲಮ್ಮಾ? ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಆಗೇ ಇದೆ. ನೀವೇನ್ ಕೆಲಸ ಮಾಡ್ತೀರಾ? ನಾನು ಪೇಪರ್ ಆಯೋದು, ಮನೆ ಕೆಲಸ ಮಾಡೋದು, ಫ್ಯಾಕ್ಟ್ರಿಲಿ ಕೆಲಸ ಮಾಡೋದು, ಈ ಥರ ಎಲ್ಲ ಕೆಲಸ ಮಾಡಿಕೊಂಡು ಜೀವನ ಮಾಡ್ತೀನಿ. ಈಗ ನಾನು ಹೇಳೋ ವಿಷಯ ನಿಮಗೆ ಬೇಜಾರಾಗ್ಬೋದು. ನಿಮಗೆ ಈ ಥರ ಕೆಲಸ ಮಾಡೋಕ್ಕೂ ಮುಂಚೆ ಸೇಫ್ಟಿ ಪ್ರಿಕಾಷನ್ಸ್ ತಗೋಬೇಕು ಅಂತ ಬುದ್ಧಿ ಇಲ್ವಾ? ನೀವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ? ನನ್ನ ಮಗಳು ರಿಪೋರ್ಟ್ ಬಗ್ಗೆ ತಾನೇ ಮಾತಾಡ್ತಿರೋದು? ನಿಮ್ಮ ರಿಪೋರ್ಟ್ಸ್ ಬಗ್ಗೆ ಮಾತಾಡ್ತಿರೋದು. ನನ್ನ ರಿಪೋರ್ಟ್ ಬಗ್ಗೆನಾ? ಹೌದು, ನಿಮ್ಮ ಬ್ಲಡ್ ರಿಪೋರ್ಟ್ಸಲ್ಲಿ ನಿಮಗೆ HIV ಇದೆ ಅಂತ ಗೊತ್ತಾಯ್ತು, ಅದಕ್ಕೆ ಆ ರೀತಿ ಮಾತಾಡಿದೆ. ಐ ಆಮ್ ಸಾರಿ. ನಾನು ಯಾವತ್ತೂ ಆ ಥರ ಕೆಲಸ ಎಲ್ಲ ಮಾಡ್ದೋಳಲ್ಲ ಸರ್. ನನಗೆ ಬರೋಕ್ಕೆ ಹೇಗೆ ಸಾಧ್ಯ? ಇದು ಹೇಗೆ ಬರುತ್ತೆ ಅಂತಾದರೂ ನಿಮಗೆ ಗೊತ್ತಿರಬೇಕು. HIV ಇರೋ ವ್ಯಕ್ತಿಗೆ ಯೂಸ್ ಮಾಡಿರೋ ಇಂಜೆಕ್ಷನ್ನ ನಿಮಗೆ ಕೊಟ್ಟಿರ್ಬೋದು. ಇದು ಇಂಜೆಕ್ಷನ್ನ? ನಾನು ಡಾಕ್ಟ್ರಿಗೆ ಹೇಳಿದ್ದೀನಿ, ಇವಳು ತುಂಬಾ ಸುಸ್ತಾಗಿದ್ದಾಳೆ, ನಾನು ನೋಡ್ಕೋತೀನಿ, ನಿನ್ ಮಗುನ್ ಕರ್ಕೊಂಡು ಹೋಗು. ಎದ್ದೇಳೆ. ಮತ್ತೆ ಮಾಡ್ಕೊಂಡಿದ್ಯಾ? ಥೂ, ನಿನ್ ಜನ್ಮಕ್ಕೆ ಯಾರಿಗೋ ಸಾವು ಬರುತ್ತೆ, ನಿನ್ಗಿನ್ನೂ ಬಂದಿಲ್ವಲ್ಲ. ಎದ್ದೇಳೆ, ಎದ್ದೇಳೆ. ನೀನ್ ಯಾಕಾದ್ರೂ ನನ್ನ ಹೊಟ್ಟೆಲಿ ಹುಟ್ಟಿದ್ಯೋ? ಅವ್ನು ಕುಡ್ದು ಕುಡ್ದು ಸಾಯ್ತಾನೆ, ನೀನ್ ಗಲೀಜ್ ಮಾಡಿ ಮಾಡಿ ಸಾಯಿಸ್ತೀಯ. ಅಲ್ಬಾರ್ದು ನನ್ ಮುದ್ದು, ಆಯ್ತಾ? ಆಂಟಿ, ತಾತಪ್ಪ ಹೇಳ್ತಾ ಇದ್ರು, ನಾವು ಮಾಡಿದ ಪಾಪಕ್ಕೆ ನಾವೇ ಹೊಣೆ ಅಂತ. ಇವಳು ನಿಮ್ಮ ಹೊಟ್ಟೆಲ್ ಹುಟ್ಟಿದ್ಲು. ಇವಳು ಹುಟ್ಟೋಕ್ಕೂ ಮುಂಚೆ ನೀವೇನು ಪಾಪ ಮಾಡಿದ್ರು? ನಾನು ಹೇಳಿದ ಅರ್ಥ ಆಯ್ತು ಅಲ್ವಾ? ಒಬ್ಬ ಸ್ನೇಹಿತೆಯಾಗಿ ನಾನು ಇವಳ ಜೊತೆ ಆಟ ಆಡ್ತೀನಿ, ಸ್ನೇಹ ಬೆಳೆಸ್ತೀನಿ. ಆದರೆ ಒಬ್ಬ ತಾಯಿಯಾಗಿ ನಾವು ಮಾಡಿದ ಪಾಪ ನಮ್ಮ ಹಿಂದೆನೇ ಇರುತ್ತೆ. ಆಯ್ತು, ನಾನು ಹೋದ್ಮೇಲೆ ಅಳ್ಬಾರ್ದು, ಸರಿನಾ? ಕಣ್ವರ್ಸ್ಕೊ. ಬಾಯ್. ಯಾಕೋ ಸುಮ್ಮನೆ ಕೂತಿದ್ಯಾ? ನಿಂಗೂ ಬೇಕಾ? ಬೇಡಪ್ಪ, ನೀನ್ ತಿನ್ನು, ನೀವು ಖುಷಿಯಾಗಿರಿ. ಆಹಾ, ನೀನ್ ತಿಪ್ಪೇಶ, ಅವಳು ಸುಗಂಧ. ಮಾಡ್ಸಿದ್ ಪೇರು. ಸೂಪರ್ ಜೋಡಿ ನಮ್ದು. ನಿಮ್ದೇನ್ ಕಮ್ಮಿ, ನಿಮ್ದು ಒಳ್ಳೆ ಪೇರಲ್ವಾ? ಹೂನಪ್ಪ, ಒಳ್ಳೆ ಪೇರು. ಮಾತಾಡ್ಸೋಣ ಅಂತ ಹೋಗಂಗಿಲ್ಲ, ಊರವ್ರನ್ನೆಲ್ಲ ಕರ್ದಿ ಗಲಾಟೆ ಮಾಡ್ತೀನಿ ಅಂತಾಳೆ. ಏನ್ ಪೇರೋ ಏನೋ. ಹೌದಾ? ಅವಳು ನಿನ್ನ ಹತ್ರ ಮಾತಾಡ್ಬೇಕು ಅಂತಿದ್ಲು? ಹಂಗಂದ್ಲ? ಮತ್ತೆ ನನ್ನ ಹತ್ರ ಏನೋ ಬೇರೆ ಹೇಳಿದ್ಲು. ತಿಪ್ಪೆ, ನಿನ್ನ ಹತ್ರ ಸುಮ್ಮನೆ ತಮಾಷೆ ಮಾಡಿರ್ಬೇಕು. ಇವನು ಪೆದ್ದಿನ ತರ ಮಾತಾಡಿರ್ಬೇಕು, ಅದಕ್ಕೆ ಅವಳು ಹಂಗ ಅಂದಿರ್ಬೇಕು. ನಾನು ಚೆನ್ನಾಗೇ ಮಾತಾಡ್ದೆ. ಹಾಗಾದ್ರೆ ನಾನು ಸೇಮ್ ಪ್ಲೇಸಿಗೆ ಕರ್ಕೊಂಬರ್ತೀನಿ, ನೀನ್ ಮಾತಾಡು. ನಿಮ್ಮಿಬ್ಬರನ್ನು ಒಂದ್ ಮಾಡೋ ಜವಾಬ್ದಾರಿ ನಂದು. ಸರಿ. ಹೇಯ್, ಬ್ರೋಕರ್ ಕೆಲಸ ಮಾಡ್ತೀಯಾ? ಮಾಡ್ಬಾರ್ದೆ. ಬಾಯಿ ಮುಚ್ಚೋ. ತಿಪ್ಪೆ, ನೀನ್ ಸಿಕ್ಕಿರೋದು ಅವನಿಂದ ತಾನೇ? ಹಂಗಾದ್ರೆ ಓಕೆ. ಅವನಿಗೆ ಅಷ್ಟು ಹೆಲ್ಪ್ ಮಾಡದೇ ಇದ್ರೆ ಹೇಗೆ ಹೇಳು? ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕು, ನಿನ್ ಕತ್ತೆನೇ ಹಿಡಿದಿದ್ಯಾ ಬಿಡು. ನೋಡು, ಇವನ್ ಯಾವಾಗ್ಲೂ ಹೀಗೆ. ನಾನು ಈಗ್ಲೇ ಹೋಗಿ ಅವಳನ್ನ ಕರ್ಕೊಂಡ್ ಬರ್ತೀನಿ, ನೀವು ಅಲ್ಲಿಗೆ ಬಂದ್ಬಿಡಿ.
ಹೇಯ್, ಅವಳೇನೋ ಮಾಡ್ತಿದ್ದಾಳೆ ಇಲ್ಲಿ. ಕರಿಯೋ, ಮಾತಾಡ. ಕರಿಯೋ. ನಾನು ಕರಿತೀನಿ. ಸತ್ತೋಗ್ತಾಳು. ಕರಿಯೋ. ಬಂದೆ. ಹೋಗೆ. ಈ ಸುಗಂಧ ಎಲ್ಲೋಗ್ತೀಯ? ಕೈ ಬಿಡು ರಾಮು. ಬಿಡಲ್ಲ. ಏನು? ಅದೇ ಪ್ರೀತಿ. ನೋಡು, ಪ್ರೀತಿ ಎಲ್ಲ ನನಗಿಷ್ಟ ಇಲ್ಲ. ಎಲ್ರೂ ಕರಿತೀನಿ. ಕರಿ, ಎಲ್ರೂ ಕರಿ. ಕಾರ್ಪೊರೇಟರ್ ಮಗಳು ಇಲ್ಲಿ ಇಷ್ಟೊತ್ತಲ್ಲಿ, ಅದು ನನ್ನ ಜೊತೆಯಲ್ಲಿ ಏನು ಮಾಡ್ತಿದ್ಯಾ ಅಂತ ಗೊತ್ತಾದರೆ ನಾನು ನೀನು ಅಲ್ಲ, ಊರ್ ಜನರೇ ಮದುವೆ ಮಾಡಿಸ್ತಾರೆ. ಬೇಡ ಬೇಡ ಅಂದ್ರೂ ನನ್ನ ಹಿಂದೆ ಬರ್ತೀಯ. ನಾಚಿಕೆ ಇಲ್ಲ? ನಾಚಿಕೆನಾ? ನಿಂಗೊಂದು ಮಾತಾಡ್ಲ. ಪ್ರೀತಿ ಶುರು ಆದಮೇಲೆ ನಾಚಿಕೆ ಅನ್ನೋದು ಬಿಟ್ಬಿಡ್ಬೇಕು. ನನಗಂತೂ ನಾಚಿಕೆ ಇಲ್ಲ, ನೀನು ನಾಚಿಕೆ ಬಿಟ್ಬಿಡು. ನಾಚಿಕೆ ಇಲ್ದಂಗೆ ಪ್ರೀತಿ ಮಾಡೋಣ. ಹೌದಾ? ನಾನು ನಾಚಿಕೆ ಇಲ್ದೆ ಹೇಳ್ತಿದ್ದೀನಿ, ನನ್ನ ಹಿಂದೆ ಬರಬೇಡ. ಹೂ ತಗೊಂಡ್ ಬಾ ಅಂದಿದ್ದು, ನನ್ನ ಹುಡ್ಕೊಂಬಂದಿದ್ದು, ಇದೆಲ್ಲ ಏನು? ನಿನ್ನ ಬಿಟ್ಟಿರೋಕ್ಕಾಗಲ್ಲ, ದಾರಿ ತಪ್ಪಿಸ್ಬೇಡ. ಬರ್ತಾ ಬರ್ತಾ ಧೈರ್ಯ ಜಾಸ್ತಿ ಆಯ್ತು. ರವಿ ಸರ್ ಹೇಳಿಲ್ವಾ, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಅಂತ. ಮತ್ತೆ ಈ ಸೀಕ್ರೆಟ್ ಮೀಟಿಂಗ್ ಯಾಕೆ? ಆದರೂ ಸ್ವಲ್ಪ ಭಯ ಇದೆ. ಫೀಲಿಂಗ್ ಸಾಂಗ್ಸ್ ಕೇಳಲ್ವಲ್ಲ. ಯಾರಾದ್ರೂ ಬಂದ್ರೆ? ಯಾರೂ ಬರಲ್ಲ. ಆಚೆ ಕಾವಲ್ಗಂತಾನೆ ನಾಯಿಗಳಿವೆ. ನಾನಂದ್ರೆ ಇಷ್ಟ ಇಲ್ವಾ? ನಿಜವಾಗ್ಲು ಇಲ್ಲ. ಯಾರು ಬಂದ್ರ ಅನ್ಸುತ್ತೆ, ಬರ್ತೇನೆ. ಸರ್, ಅದು ಇವ್ರು ಬರ್ತಾರೆ ಅಂತ ನಿಮಗೆ ಫೋನ್ ಮಾಡಿ ಹೇಳಿದ್ನಲ್ಲ ಸರ್. ನಮ್ಮ ಮನೆ ಹತ್ರ ಇರೋದು, ತುಂಬ ಬಡವರು, ದಯವಿಟ್ಟು. ಏನ್ ಬಂದಿದ್ದು? ಅದೇ ಸರ್, ಮಗಳಿಗೆ ಸ್ಕೂಲಿಗೆ ಅಡ್ಮಿಷನ್ ಮಾಡ್ಸೋಣ ಅಂತ ಬಂದೆ. ಇದು ಶ್ರೀಮಂತರು ಓದಿಸೋ ಸ್ಕೂಲು. ಇಲ್ಲಿ ನಿಮ್ಮಂಥವ್ರಿಗೆ ಸೀಟ್ ಸಿಗಬೇಕು ಅಂದರೆ ತುಂಬ ಕಷ್ಟನೇ ಆಗುತ್ತೆ. ಸ್ಕೂಲ್ ಸೇರಿಸೋದು ಅಂದರೆ ತಮಾಷೆ ಅನ್ಕೊಂಡ್ರಾ? ಒಂದು ವೇಳೆ ಸೀಟ್ ಕೊಟ್ಟರೆ ಸ್ಕೂಲ್ ಮರ್ಯಾದೆ ಏನಾಗುತ್ತೆ? ಬಟ್ ನಾನು ನಿನಗೆ ಸೀಟ್ ಕೊಡ್ತೀನಿ. ಆದರೆ ಒಂದು ಕಂಡೀಷನ್ನು. ಏನಂದರೆ ನಾನು ಕೇಳಿದ್ದನ್ನ ನೀನು ನನಗೆ ಕೊಟ್ಟರೆ ಮಾತ್ರ. ಪುಟಿ, ಬಾಮ್ಮ ಹೋಗೋಣ. ಬಾಮ್ಮ, ಅಮ್ಮ ಬರ್ತಾರೆ, ಎಲ್ಲೂ ಹೋಗಲ್ಲ, ಬಾಮ್ಮ. ದೇವರು ಈ ಥರ ಒಬ್ಬೊಬ್ಬರಿಗೂ ಒಂದೊಂದು ಥರ ಬುದ್ಧಿ ಕೊಟ್ಟು ನಮ್ಮಲ್ಲಿ ನಾವೇ ನರಕ ಅನುಭವಿಸ್ತಾ ಇದ್ದೀವಿ. ಈಗ ನೀನು ಸ್ಕೂಲ್ಗೆ ಹೋಗಿಲ್ಲ ಅಂದರೆ ಬದುಕಕ್ಕೆ ಆಗಲ್ವಾ?
ನಿಜವಾಗ್ಲೂ ನೀವು ಹೆಣ್ಮಕ್ಳು ದೇವ್ರುಗಳು. ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರೋ ಒಂದೇ ಒಂದು ಕಾರಣಕ್ಕೋಸ್ಕರ, ನಮ್ಮ ಭವಿಷ್ಯಕ್ಕೋಸ್ಕರ ಏನ್ ಬೇಕಾದ್ರೂ ತ್ಯಾಗ ಮಾಡ್ತೀರಲ್ವಾ? ಮಾತೃದೇವೋ ಭವ ಅನ್ನೋ ಪದನ ಹೆಣ್ಣು ಹುಟ್ಟಾಗ್ಲೇ ತನ್ನ ಜೊತೆ ತಂದಿರಬೇಕು. ಅದಕ್ಕೆ ಯಾವ ತ್ಯಾಗಕ್ಕೆ ಬೇಕಾದ್ರೂ ಹಿಂಜರಿಯಲ್ಲ ಬಿಡು. ಎಷ್ಟು ಜನ್ಮ ಎತ್ತಿದ್ರು ತಾಯಿ ಋಣ ತೀರ್ಸಕ್ಕಾಗಲ್ಲ. ಏನಾಗ್ ನೋಡ್ತಿದ್ಯಾ? ನಿನಗೋಸ್ಕರ ನಿಮ್ಮಮ್ಮ ನಿನ್ಗೆ ಹೇಳಿದ್ರು ಅರ್ಥ ಆಗಲ್ಲ ಬಿಡು. ಹೇ ಪುಟಿ, ಅಮ್ಮ ನಂಗೆ ಸ್ಕೂಲ್ ಬೇಡ. ವಿದ್ಯೆ ಕಲ್ತಿರೋ ಬುದ್ಧಿಗೆ ಸರಸ್ವತಿನೇ ಕಣ್ಮುಚ್ಚಿ ತಲೆ ಬಾಗಿದ್ದಾಳೆ. ಇನ್ನೀ ಬುದ್ಧಿ ನನ್ಗೇನ್ ಹೇಳ್ಕೊಡುತ್ತೆ? ನೀನ್ ಯಾವಾಗ್ಲೂ ಹೇಳ್ತಿದ್ದೆ ಅಲ್ವಾ, ಅಪ್ಪನಿಗೆ ಮಾತು ಕೊಟ್ಟಿದ್ದೀನಿ ನನ್ನ ಶಾಲೆಗೆ ಸೇರಿಸಿ ಚೆನ್ನಾಗಿ ಓದಿಸ್ತೀನಿ ಅಂತ. ಈ ಶಾಲೆಯಲ್ಲಿ ಓದಿದ್ರೆ ಅದ್ ಹೇಗಪ್ಪ ಮೆಚ್ಕೊಂತಾರೆ? ನನ್ಗೆ ಓದು ಅಂದ್ರೆ ಇಷ್ಟ, ಆದ್ರೆ ಅದಕ್ಕೂ ಮೊದಲು ನೀನಂದ್ರೆ ಇನ್ನೂ ಇಷ್ಟ ಅಮ್ಮ. ರಾಮಪತಿಯ ಸೀತೆ ಆದಳು ಒಂಟಿ ಮಾತೆ, ತಪ್ಪು ಅವಳದಾಗಿತ್ತೆ ಪ್ರಶ್ನೆ ಕೇಳಬಹುದಿತ್ತೆ. ತಪ್ಪ ಹೆಣ್ಣು ಜನ್ಮ ಗಂಡಸು ತನಬೇಕೀಗಮ್ಮ, ತನ್ನ ಹೆತ್ತ ಹೆಣ್ಣು ಕುಲವ ಕಾಣುವ ಕೆಟ್ಟ ದೃಷ್ಟಿಕೋನ. ತನೆ ನನೆ ನನೆ ನಾನೇ ನಾನೋ, ತನೆ ನನೆ ನನೆ ನಾನೇ ನಾನೋ, ತನೆ ನನೆ ನನೆ ನಾನೇ ನಾನೋ, ತನೆ ನನೆ ನನೆ ನಾನೇ ನಾನೋ. ಡಿಂಗ್ 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 ಡಿಂಗ್. ಹಾ, ನಂಗೆ ಇಷ್ಟವಾಗಿರೋ ಕೋಳಿ ಸಾರು. ನಿನಗಿಷ್ಟ ಅಂತಾನೆ ಮಾಡಿದ್ದೀನಿ ಪುಟ. ಹೌದು, ಇವತ್ತು ನಿನ್ನ ಹುಟ್ಟು ಹಬ್ಬ ಅಂತೂ ಅಲ್ಲ, ನನ್ನ ಹುಟ್ಟು ಹಬ್ಬ ಅಂತೂ ಅಲ್ವೇ ಅಲ್ಲ. ಮತ್ತೆ ಕೋಳಿ ಸಾರು ಯಾಕೆ ಮಾಡಿದ್ಯಾ? ನನಗಿವತ್ತು ತುಂಬಾ ಖುಷಿಯಾಗಿದೆ, ಅದಕ್ಕೆ ಮಾಡಿದೆ. ಯಾಕೆ? ಜೀವನದಲ್ಲಿ ಹೇಗಿರ್ತೀಯೋ, ಹೇಗ್ ಬದುಕ್ತೀಯೋ ಅಂತ ತುಂಬಾ ಚಿಂತೆ ಆಗ್ಬಿಟ್ಟಿತ್ತು. ಆದ್ರೆ ನನ್ನ ಮಗಳು ಎಲ್ಲೇ ಇದ್ರೂ ಜೀವನದಲ್ಲಿ ಚೆನ್ನಾಗಿ ಬದುಕ್ತಾಳೆ ಅನ್ನೋ ನಂಬಿಕೆ ನನಗೆ ಬಂದಿದೆ. ಆ ಮಾಡು. ಚೆನ್ನಾಗಿದ್ಯಾ? ಇದೆಷ್ಟಿದೆ? ಒಂದು ತುತ್ತು ಪುಟ. ನಂಗೆ ಸಾಕು. ಇದೊಂದು ತುತ್ತು ಹಠ ಮಾಡಬಾರ್ದು. ಸಾಕು. ಅಮ್ಮ, ಬೆಳಗ್ಗೆ ನಾನು ಏನೇನೋ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡು. ಇಲ್ಲ ಪುಟ, ನೀನ್ ಸರಿಯಾಗೇ ಮಾತಾಡಿದ್ಯಾ. ನಾನೇ ನಿನ್ ಬಗ್ಗೆ ಯೋಚನೆ ಮಾಡಬೇಕಿತ್ತು. ಪ್ರಪಂಚದಲ್ಲಿ ನಾವು ಚೆನ್ನಾಗಿ ಬದುಕಬೇಕು ಅಂತಂದ್ರೆ ನೀನಿವತ್ತು ಧೈರ್ಯವಾಗಿ ಮಾತಾಡ್ದ್ಯಲ್ಲ, ಅದೇ ಥರ ಮಾತಾಡಬೇಕು. ಇಲ್ಲ ಅಂದ್ರೆ ಈ ಜನ ನಮ್ಮನ್ನು ಬದುಕಕ್ಕೆ ಬಿಡಲ್ಲ. ಅಮ್ಮ,
ಋಣ ಅಂದ್ರೆ ಏನು? ಋಣ ಅಂತ ಹೇಳಿದ್ರೆ ಜೀವನದಲ್ಲಿ ಯಾರಾದರೂ ನಮಗೆ ಸಹಾಯ ಮಾಡಿದ್ರೆ ಆ ಸಹಾಯನ ನಾವು ಉಳಿಸ್ಕೋಬಾರ್ದು. ಅಯ್ಯೋ ಅಮ್ಮ, ನೀನೇನೇನೋ ಹೇಳ್ತೀಯ. ಈಗ ನೋಡು ಪುಟ, ನೀನು ನನ್ನ ಮಗಳು. ಒಂದ್ ವೇಳೆ ನಾನೇನಾದ್ರೂ ಸತ್ತೋದ್ರೆ ಶವ ಸಂಸ್ಕಾರಕ್ಕೆ ಯಾರ ಹತ್ರನೂ ಸಹಾಯ ಕೇಳಬಾರ್ದು. ಹಾಗೇನಾದ್ರೂ ಸಹಾಯ ಕೇಳಿದ್ರೆ ಅದು ಋಣವಾಗಿ ಉಳ್ಕೊಳತ್ತೆ. ಪುಟ, ನೀನ್ ನನಗೊಂದು ಮಾತು ಕೊಡ್ತೀಯಾ? ಏನು? ಜೀವನದಲ್ಲಿ ಯಾರ ಋಣದಲ್ಲೂ ಇರಬಾರ್ದು. ಆ ಸ್ಮಶಾನದ ಹತ್ರ ಒಬ್ರು ತಾತಪ್ಪ ಇದಾರಲ್ಲ, ಅವ್ರಿಗೆ ದಿನ ಊಟ ಕೊಡ್ತೀಯಾ? ಸರಿ. ಅಮ್ಮ, ನೀನಿನ್ನೂ ಎದ್ದಿಲ್ವಾ? ನೋಡು, ನಾನು ಎದ್ದು ರೆಡಿನೂ ಆಗಾಯ್ತು. ಇವತ್ ನೀನ್ ಕೆಲ್ಸಕ್ ಹೋಗಲ್ವಾ? ಕೆಲ್ಸಕ್ ಲೇಟ್ ಆಯ್ತಲ್ಲ, ಬೇಗ ಎದ್ದೇಳಮ್ಮ. ಅಮ್ಮ, ಅಮ್ಮ ಎದ್ದೇಳು. ಅಮ್ಮ ಎದ್ದೇಳಮ್ಮ. ಅಯ್ಯೋ, ಎಷ್ಟು ನಿದ್ದೆ ಮಾಡ್ತೀಯ? ಎದ್ದೇಳು. ಅಮ್ಮ, ನನ್ ಮೇಲ್ ಕೋಪನಾ? ಅಮ್ಮ ಎದ್ದೇಳಮ್ಮ. ಎದ್ದೇಳಮ್ಮ. ಅಮ್ಮ, ಅಮ್ಮ ಎದ್ದೇಳಮ್ಮ. ನೀರ ಮ್ಯಾಗೆ ಭೂಮಿ ಅಂತೆ, ಭೂಮಿ ಮ್ಯಾಗೆ ಮನ್ಸನಂತೆ, ಮನ್ಸ ಮ್ಯಾಗೆ ದೇವರಂತೆ, ಕಾಯೋದಿಕ್ಕೆ ಕುಂತಾನಂತೆ. ಕುಂತಾನೋ ನಿಂತಾನೋ ಎಲ್ಲಿ ಸತ್ತಾನೋ. ಮಮತೆಯ ಲಾಲಿ ಮಡಿಲಿನ ಜೋಲಿ, ತುತ್ತನು ತಿನಿಸೋ ಕೈಗಳು ಎಲ್ಲಿ, ಈ ದೂರು ಹೇಳೋದು ನಾ ಯಾರೇ? ಅಮ್ಮ 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 ಅಮ್ಮ. ನನಗೆ ಎಂದೆಂದು ನೀ ತಾನೆ ದೈವ, ಉಸಿರಲ್ಲೂ ನಿಂತೇನೆ ಜೀವ. ತ್ಯಾಗಕ್ಕೂ ನೀನು, ಪ್ರೇಮಕ್ಕೂ ನೀನು, ಸಾಟಿಯ ನಿನಗೆ ಕಾಣದು ಏನು. ಆಗಸ ನೀನು, ಭೂಮಿಯು ನೀನು, ನೀರದೇನೆ ತಪ್ಪಲಿ ನಾನು. ಖುಷಿಯಿಲ್ಲ ಜಗವೆಲ್ಲ ಮಂಕಾಗಿದೆ, ಅಮ್ಮ ನೀರದೇನೆ ಬದುಕೇನಿದೆ. ಅಮ್ಮ 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 ಅಮ್ಮ.
ಜೀವ ಕಾದಿದೆ ಕೈ ತುತ್ತ ನೀಡೋಕೆ ಬರಬಾರದೆ ನೀ ನನ್ನ ಜೊತೆಯಲ್ಲಿ ಇರಬಾರದೆ ಅಮ್ಮ 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 ಊಟ ಕೊಡ್ಲಪ್ಪ? ನನ್ನ ಹತ್ರ ದುಡ್ಡಿಲ್ಲ. ದುಡ್ಡಿಲ್ವಾ? ತಗೋ. ಬೇಡ, ಪರವಾಗಿಲ್ಲ, ತಿನ್ನು. ನನಗೆ ಕೆಲಸ ಕೊಡಿ. ಇದು ತಿನ್ನಮ್ಮ. ಹಠ ಮಾಡ. ಒಂದು ಪ್ಲೇಟ್ ಕಬಾಬ್ ಕೊಡಿ. ಸರಿ, ಅಲ್ಲಿ ಕೊಟ್ಟು ಬಾ. ಸ್ವಲ್ಪ ನೀರು ಕೊಡಮ್ಮ. ತಗೊಂಡ್ಬರ್ತೀನಿ. ಒಂದು ಊಟ ಕೊಡಿ. ತಗೊಳ್ಳಿ. ಒಂದು ಊಟನೂ ಬೇಕಂತೆ. ಆಯ್ತು, ಕೊಡ್ತೀನಿ ತಡಿ. ಅಮ್ಮ, ಎಲ್ಲ ಕೆಲಸನೂ ಮುಗೀತು. ನನ್ಗೆ ಊಟ ಕೊಡ್ತೀರಾ? ತಗೋ. ಜಾಣ ಮರಿ, ಚೆನ್ನಾಗಿ ಕೆಲಸ ಮಾಡಿದೆ. ಹೋಗು. ಎಲ್ಲಿ ಹೋದ್ರು? ಅಯ್ಯೋ, ಇಲ್ಲಿದ್ಯಾ? ತಾತ, ಊಟ ತಂದಿದ್ದೀನಿ, ಎದ್ದೇಳು. ಸ್ವಚ್ಛ ಎಲ್ಲಿ ಹೋಗ್ಬಿಟ್ಟಿದಮ್ಮ ನೀನು? ಎಷ್ಟು ಅಂತ ಹುಡ್ಕಾಡತ್ತೆ ನನ್ನ? ಅದೆಲ್ಲ ಯಾಕವ? ಇದೆಲ್ಲ ಯಾಕೆ? ನಾನೇನ್ ಬೇರೆಯವನ? ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ಬಾ, ಮನೆಗೆ ಹೋಗೋಣ ಬಾ. ಅಮ್ಮನ್ ಲೆಕ್ಕ ಬರೀರಿ. ಲೆಕ್ಕ ಬರೆಯದ? ಇದೆಲ್ಲ ಯಾಕಮ್ಮ? ನಾನ್ ಬರಲ್ಲ. ನೀವ್ ಅಮ್ಮನ್ ಲೆಕ್ಕ ಬರಿಬೇಕು. ನನ್ ಮೇಲೆ ಆಣೆ. ಅಯ್ಯೋ, ಇವತ್ತೇನಮ್ಮ ನೀನು ಬಂದಿದ್ಯಾ? ಅವನು ಬಂದಿಲ್ವಾ? ಯಾರಾದರೆ ನನಗೇನು? ನಿನ್ನನ್ನು ಎಲ್ಲೋ ನೋಡ್ದಂಗೆ ಇದೀನಲ್ಲ. ಓ, ನೀನು ಯಾಕೆ ಇಲ್ಲಿ ಕೆಲಸ ಮಾಡ್ತಾ ಇದೀಯಾ? ನಾನೆಲ್ಲೋ ಇಷ್ಟೊತ್ತಿಗೆ ನೀನು ಲಾಯರು, ಟೀಚರ್ ಆಗಿರ್ತೀಯ ಅಂದ್ಕೊಂಡಿದ್ದೆ. ಹೌದು, ಎಲ್ಲಿ ನಿಮ್ಮಮ್ಮ ಕಾಣಿಸ್ತಾನೆ ಇಲ್ಲ? ನಿಮ್ಮ ಲೈಫ್ಗಳೇ ಇಷ್ಟು. ನೋಡು, ಜೀವನದಲ್ಲಿ ಆಫರ್ ಬಂದಾಗ ಎಂಜಾಯ್ ಮಾಡಿಬಿಡ್ಬೇಕು. ಇಲ್ಲಾಂದರೆ ನೀವು ಹೀಗೆ ಇರ್ತೀರಾ. ತಗೋ. ಜೀವನನ ಎಂಜಾಯ್ ಮಾಡೋದೇ ಗೊತ್ತಿಲ್ಲ. ಫುಲಿಶ್ ಪೀಪಲಾ? ಯಾಕೆ ಅಳ್ತಾ ಇದ್ದೀರಾ ಸರ್? ಓ, ಲೈಫ್ ಯಾರಿಗೋ ಆಫರ್ ಕೊಟ್ಟಂಗಿದೆ. ಇದ್ರಲ್ಲೇನ್ ತಪ್ಪಿದೆ ಹೇಳಿ? ನಮ್ಮಮ್ಮ ಹೇಳ್ತಾ ಇದ್ರು, ನಾವು ಸಮಾಜಕ್ಕೆ ಏನಾದ್ರೂ ಕೊಟ್ರೆ ಅದ್ ತಿರುಗಿಸಿ ನಮ್ಗೆ ವಾಪಸ್ ಕೊಡತ್ತಂತೆ. ನಾವು ನಗು ಕೊಟ್ರೆ ನಗು, ದುಃಖ ಕೊಟ್ರೆ ದುಃಖ. ಅದೇ ರೀತಿ ನೀವ್ ಹೇಗೆ ಆಸೆ ಪಟ್ರೋ ಅವರು ಹಾಗೆ. ನಿಮ್ ವಿಷಯದಲ್ಲಿ ನಿಮಗ್ ಅದು ಸರಿ ಅನ್ಸಿದ್ರೆ
ನೋಡಿದ್ರೆ ಇದು ಸರಿನೇ ಅಲ್ವಾ ಸರ್? ಏನಿ ಜಳಕ ಪ್ರೀತಿ ಪುಳಕ ಕದ್ದೊಯ್ದೆ ಬಿದ್ದೋದೆ ಎಲ್ಲಿ ನಾಡಿ ನಡುಕ ನನ್ನಲ್ಲಿ ತವಕ ಎದುರಾದೆ ಎಲ್ಲಿ ಅಯ್ಯೋ ಏನಿ ಮಾಯ ಎದೆಯಲ್ಲಿ ಗಾಯ ನೀಗೂ ಬಾ ನೀಡು ಬಾ ನೀ ಕೊಂಚ ಔಷಧಿ ಹುಡುಕಿದೆ ಈ ಕಣ್ಣು ನಿನ್ನನ್ನೇ ಸಿಗುತ್ತೀಯ ಹಾಗೆ ಮತ್ತೊಮ್ಮೆ ತಿರುಗಿ ಅವಳೊಮ್ಮೆ ನಕ್ಕಾಗ ಈ ಜೀವಕ್ಕೆ ಕಂಡಂತೆ 300 ಚಿತ್ರಪಟ ಏನೋ ಹೇಳೋಕೆ ನನ್ನಲ್ಲಿ ಮಾತೊಂದಿದೆ ಮತ್ತೆ ಮತ್ತೆ ಹಾಗೆ ಎದುರಾಗಲೇ ಅಯ್ಯೋ ಏನಿ ಮಾಯ ಎದೆಯಲ್ಲಿ ಗಾಯ ನೀಗೂ ಬಾ ನೀಡು ಬಾ ನೀ ಕೊಂಚ ಔಷಧಿ ಮಾಡಲಿ ಇನ್ನೆಷ್ಟು ತಾರೀಫು ಕಾಯ್ದಿರಿಸು ಒಂದು ತಾರೀಕು ಆ ದಿನವೆಲ್ಲ ನಿನಗಾಗೆ ಮುಡಿಪಾಗಿಡುವೆ ಪಟ್ಟಿಯ ಮಾಡು ನಿನ್ನೆಲ್ಲ ಕನಸ ಇನ್ನು ಜೊತೆಯಾಗಿ ಅದನ್ನೆಲ್ಲ ಪೂರೈಸುವೆ ನನಗೆ ನೀನು ನನಗೆ ನಾನು ಏನಿ ಜಳಕ ಪ್ರೀತಿ ಪುಳಕ ಕದ್ದೊಯ್ದೆ ಬಿದ್ದೋದೆ ಎಲ್ಲಿ ನಾಡಿ ನಡುಕ ನನ್ನಲ್ಲಿ ತವಕ ಎದುರಾದೆ ಎಲ್ಲಿ ಅಯ್ಯೋ ಏನಿ ಮಾಯ ಎದೆಯಲ್ಲಿ ಗಾಯ ನೀಗೂ ಬಾ ನೀಡು ಬಾ ನೀ ಕೊಂಚ ಔಷಧಿ ಚಳಿಗೆ ನಡುಗ್ತಿದ್ದೀನೋ ಇಲ್ಲ ನಮ್ಮ ಹುಡುಗಿ ಕೊಟ್ಟಿದ್ದು ಲೆಟ್ರ್ ನೋಡಿ ನಡುಗ್ತಿದ್ದೀನೋ ಬಡ್ಡಿ ಮಗಂದು ಅರ್ಥನೇ ಆಗ್ತಿಲ್ಲ. ಇಷ್ಟೇನಾ?
ಇವಳು ನನಗೆ ಉಗುಳ್ತಿದ್ದಾಳೋ ಒಂದೂ ಅರ್ಥ ಆಗ್ತಿಲ್ಲ. ಆಗಿದ್ದಾಗಲಿ, ನಾಳೆ ಹೋಗಿ ಅವಳನ್ನೇ ಕೇಳ್ತೀನಿ. ಮಾಡ್ಸೋ ತಿಪ್ಪೆ. ಮಾಡ್ರೋ. ಬೇಗ ಮಾಡ್ರಲ್ಲ. ತಿಪ್ಪೆ ನನ್ನ ಕರ್ತಿದ್ದು ನಿನ್ನಲ್ಲ. ಏನಾ? ತೋಟಕ್ಕೆ ಹೋಗೋಣ. ಯಾಕೋ? ಅದು ಎಷ್ಟು ದಿನ ಅಂತ ಇಲ್ಲೇ ಕೆಲಸ ಮಾಡ್ತೀಯೋ, ತೋಟಕ್ಕೆ ಹೋಗ್ಬಿಟ್ಟು ಅಣ್ಣನ ಹತ್ರನೇ ಏನಾದರೂ ಕೆಲಸ ಮಾಡೋಣ. ನೀನು ಒಬ್ನೇ ಕಣೋ ಮಗ, ನನ್ನನ್ನು ಅರ್ಥ ಮಾಡ್ಕೊಂಡಿರೋ ಚೆನ್ನಾಗಿ. ತುಂಬ ಫೀಲ್ ಆಗ್ಬೇಡ, ಬಾ ಹೋಗೋಣ. ಏಯ್, ಯಾರ್ ಬೇಕು? ಒಳಗಡೆ ಏನ್ CM ಇದಾರ? ಅಂತವ್ರು ಯಾರು ಇಲ್ಲ ಇಲ್ಲಿ, ನಮ್ಮ ಅಣ್ಣ ಮಾತ್ರನೇ ಇರೋದು. ನಿಮ್ಮ ಅಣ್ಣ ನೋಡಕ್ಕೆ ಬಂದಿರೋದು, ಹೋಗಲೇ. ಏಯ್, ಯಾಕೆ? ಕೆಲ್ಸ ಕೇಳಕ್ಕೆ. ಇಲ್ಲಿ ಯಾವ ಕೆಲಸ ಇಲ್ಲ, ನಡೀರೋ. ದಿಮಾಕ್ ತುಂಬಾ ಜಾಸ್ತಿ ಆಯ್ತು. ನಿನಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೋ. ಏಯ್, ಯಾಕೆ? ಹೆಂಗಿದೆ? ಸಿನ ಬಿಡವ್ರನ್ನ. ಏಯ್, ಹೋಗ. ಬಾರೋ. ಅಣ್ಣ ನಮಸ್ಕಾರ. ಏನ್ ಬೇಕು? ಅಣ್ಣನ ಹತ್ರ ಕೆಲಸ ಕೇಳೋಣ ಅಂತ ಬಂದೆ. ನಿಂದೇನು? ನಾನೇನ್ ಬಿರಿಯಾನಿ ತಿನ್ನಕ ಬಂದಿರೋದು, ನಾನು ಕೆಲಸ ಕೇಳಕ್ಕೆ ಬಂದಿರೋದು. ಸಿನ ಅಣ್ಣಂಗೆ ಟೀ ತಗೊಂಡೋಗಿ ಕೊಡೋಗು. ಅಣ್ಣ, ನಾನು ತೊಗೊಂಡೋಗ್ತೀನಿ. ಕೊಡೋಗು. ಸರಿ. ನಾನು ನೀನು ಇಲ್ಲೇ ಇರೋ, ಬರ್ತೀನಿ. ನಾನು ಹೋಗಿ ತೊಗೊಂಬರ್ತೀನಿ. ನಿಂದೇನೋ? ಏನಾದ್ರು ಕಷ್ಟ ಇಲ್ದಿರೋ ಕೆಲಸ ಕೊಡಿ. ಕೆಲಸ? ಬಾ. ಹಾ, ಅದೇನಾಗುತ್ತೋ ನೋಡ್ಕೊಳ್ಳೋಣ ಬಿಡಿ. ಅಣ್ಣ ಟೀ. ಹಾ, ಕೊಡು. ಅಲ್ಲೂ ಕೊಡೋಗು. ಸರಿ ಅಣ್ಣ. ಈಗ ಹೇಳ, ಇದಕ್ಕೂ ಮುಂಚೆ ಕೆಲಸ ಮಾಡ್ತಿದ್ದ? ಮಾಡ್ತಿದ್ದೆ. ಅದೇ ಏನ್ ಕೆಲ್ಸ? ಇವಾಗ ಯಾರಾದ್ರೂ ನಿಮ್ಗೆ ಮೆಸೇಜ್ ಕಳಿಸಿದಾಗ ಟಿಂಗ್ ಅಂತ ಶಬ್ದ ಬರುತ್ತಲ್ಲ, ಅದು ನಾನೇ ಮಾಡಿದ್ದು. ಮತ್ ನನ್ಗೆ ಬಂದೇ ಇಲ್ಲ. ಪೆದ್ದ, ನಾನಿಲ್ಲಿದ್ರೆ ಅದು ಹೆಂಗೋ ಬರುತ್ತೆ. ಏಯ್, ಅವ್ನ್ ಸೌಂಡ್ ಬರ್ತಾರ ಹೊಡಿರೋ. ನಿಲ್ಸ್ರೋ. ಏಯ್, ಹೋಗ ಮನೆಗೆ. ಏಕೆ? ತಿಪ್ಪೆ, ಥೂ, ಹೋಗೋ ಅಂದಿ ನನ್ನ ಮಗನೇ. ಏನ್ ಸಾಹೇಬ್ರು ಬಂದಿದ್ದು? ಅದು ಟೀ ಕೊಡೋಣ ಅಂತ ಬಂದೆ. ಅಚ್ಚಾ. ಹಾಕುತ್ತಿದ್ದೆ ಪ್ರಶ್ನೆ, ಪ್ರೀತಿ ಎಂದರೇನು? ಆಗಿ ಹೋದೆ ಈಗ ಉತ್ತರನೇ ನಾನು.
ತಾನೆ ಸುಮೀರೆ ದನಿಯತ್ತಿ ಹಾಡೀರೆ ನಮ್ಮೂರ ಯುವರಾಣಿ ಪ್ರೇಮ ಕಥೆಯ ಜೋಕಾಲಿ ಹಾಡುತ್ತ ಜೋಪಾನ ಮಾಡಿಟ್ಟ ಜೀವಕ್ಕೆ ನೆನಪಾಯ್ತು ತನ್ನ ಹರೆಯ 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 ಯಾಕೋ ಹತ್ತು ಮೀರಿದೆ ಹೃದಯ ಹೃದಯ ತನ್ನ ಮಾತೆ ಕೇಳದೆ ವಯಸ್ಸು ವಯಸ್ಸು 18 ಆಗಿದೆ ಮೆಚ್ಚಿದ ಹುಡುಗನ ಕಣ್ಣಿನ ಭಾವನೆ ಕದ್ದು ನೋಡಲು ಧೈರ್ಯವೂ ಸಾಲದೆ ಪ್ರೀತಿ ತನ್ನಂತಾನೆ ಹೂವ ಬಿಡೋ ಗಿಡವೇನೆ ಪ್ರೀತಿ ತನ್ನಂತಾನೆ ಹೂವ ಬಿಡೋ ಗಿಡವೇನೆ ಹರೆಯ ಹರೆಯ ಯಾಕೋ ಹದ್ದು ಮೀರಿದೆ ಹೃದಯ ಹೃದಯ ತನ್ನ ಮಾತೆ ಕೇಳದೆ ವಯಸ್ಸು ವಯಸ್ಸು 18 ಆಗಿದೆ ಮೆಚ್ಚಿದ ಹುಡುಗನ ಕಣ್ಣಿನ ಭಾವನೆ ಕದ್ದು ನೋಡಲು ಧೈರ್ಯವೂ ಸಾಲದೆ ಉಸಿರಿಗುಸಿರು ತಾಗೋ ಹಾಗೆ ಸರಿದು ಕೂರೋ ಆಸೆ ಜೀವ ಜೀವ ಬೆರೆಯುವಂತೆ ಜೊತೆಗೆ ಬಾಳೋ ಆಸೆ ಅಯ್ಯೋ ಈ ಜೀವ ನಿಂಗೇನೆ ಜೀವ ಇರೋವರೆಗೂ ಜೊತೆಗೇನೆ ಅಂತ ಬ್ರಹ್ಮ ಬರೆದಾನೆ ದೂರ ಮಾತಿಲ್ಲ ಕೇಳೋ ನಲ್ಲನೆ ಪ್ರೀತಿ ತನ್ನಂತಾನೆ ಹೂವ ಬಿಡೋ ಗಿಡವೇನೆ ಪ್ರೀತಿ ತನ್ನಂತಾನೆ ಹೂವ ಬಿಡೋ ಗಿಡವೇನೆ ಹಣೆಯ ಮೇಲೆ ಮುಂಗುರುಳನು ನಾನು ಸರಿಸೋ ಘಳಿಗೆ ಸ್ವಲ್ಪ ಹೆಚ್ಚೆ ಬಳಸಲೇನು ಆಗ ನಿನ್ನ ಸಲುಗೆ ಮನವಿ ಬೇಕೇನು ಹರಣ ಕಾಲಾನು ಗಮನ ನೀ ನೀಡೋ ಕಣ್ಣ ಸನ್ನಿಗೆ ನಾಚಿ ನೀರಾದೆ ನಿನ್ನ ಸನಿಹಕ್ಕೆ ಮಾತೆ ಮರೆತೋಯ್ತು ನಿನ್ನ ಸ್ಪರ್ಶಕ್ಕೆ ಹರೆಯ ಹರೆಯ ಯಾಕೋ ಹತ್ತು ಮೀರಿದೆ ಹೃದಯ ಹೃದಯ ತನ್ನ ಮಾತೆ ಕೇಳದೆ ವಯಸ್ಸು ವಯಸ್ಸು 18 ಆಗಿದೆ ಮೆಚ್ಚಿದ ಹುಡುಗನ ಕಣ್ಣಿನ ಭಾವನೆ ಕದ್ದು ನೋಡಲು ಧೈರ್ಯವೂ ಸಾಲದೆ ಪ್ರೀತಿ ತನ್ನಂತಾನೆ ಹೂವ ಬಿಡೋ ಗಿಡವೇನೆ ಪ್ರೀತಿ ತನ್ನಂತಾನೆ ಹೂವ ಬಿಡೋ ಗಿಡವೇನೆ ರಾಮು ಹ್ಮ್ ಹರಿತಾ ಇರೋ ನೀರು ನಾನಾದ್ರೆ ನನ್ ಎದೆ ಕಪ್ಪಿದ ಚಂದ್ರ ನೀನು ಸ್ವಾತಿ ಆದರೆ ಚಂದ್ರ ನೀರನ್ನು ತಪ್ಕೊಂಡಿಲ್ಲ ನೋಡು ಮುದ್ದು ಮಾಡ್ತಿದ್ದಾನೆ ಹೌದು ಮುದ್ ಮಾಡಿದ್ರೆ ಏನರ್ಥ ಅರ್ಥ ಹೇಳಿದ್ರೆ ನಿನಗೆ ನೆನಪಿರುತ್ತೆ ಅದನ್ನು ಮಾಡಿ ತೋರಿಸಿದ್ರೆ ಮನಸ್ಸಲ್ಲೇ ಇರುತ್ತೆ ಹಣೆಗೆ ಯಾಕೆ ಮುತ್ತು ಕೊಟ್ಟೆ ಗೊತ್ತಾ? ಅದು ಸಿಂಧೂರದ ಸ್ಥಾನ. ಸಿಂಧೂರಂ ಸೌಭಾಗ್ಯವರ್ಧನಂ. ನಮ್ಮ ಸಂಸ್ಕೃತಿಯಲ್ಲಿ ಸಿಂಧೂರ ಸೌಭಾಗ್ಯದ ಪ್ರತೀಕ. ಅದಕ್ಕೆ ಹಣೆಗೆ ಮುತ್ತು ಕೊಟ್ಟೆ.
ಎಷ್ಟು ಸ್ವೇಚ್ಛವಾಗಿ ಹರಿತಾ ಇದೆಯೋ ಅಷ್ಟೇ ಸ್ವೇಚ್ಛತನ ಆ ಚಂದ್ರನ್ಗಿದೆ. ಅದಕ್ಕೆ ಕಾರಣ ಈ ಕತ್ಲಲ್ಲಿರೋ ಬೆಳಕು. ಹೌದು, ಸ್ವೇಚ್ಛ ಬಗ್ಗೆ ಇಷ್ಟು ಸ್ವಚ್ಛವಾಗಿ ಯಾರು ಹೇಳ್ಕೊಟ್ಟಿದ್ದು? ಅವನೊಬ್ಬ ಸ್ವೇಚ್ಛಾರಾಧಕ. ಜೀವಕ್ ಜೀವ ಕೊಡ್ತೀನಿ ಅಂತ ಹೇಳಿ ನನ್ನ ಮಗನ್ನ ಅದ್ಯಾವ ಗಳಿಗೆಲ್ ಮದ್ವೆಯಾದೆ ಆ ದೇವ್ರವನ್ನ ಕಿತ್ಕೊಂಡ್ಬಿಟ್ಟ. ನಿನ್ನಾದ್ರೂ ಕಿತ್ಕೊಂಡಿದ್ರೆ ಎಷ್ಟೋ ಚೆನ್ನಾಗಿರೋದು. ನನ್ನ ಮಗ ಇವತ್ತಿದ್ದಿದ್ರೆ ನನಗೆ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ನೋ. ಥೂ ನಿನ್ನ, ತಗೋ ಹೋಗೇ ಇದನ್ನ. ನಿಂತ್ಕೊಳ್ರಿ. ಅತ್ತೆ ತನ್ನ ಸೊಸೆನ ಮಗಳು ಅಂತ ಸ್ವೀಕರಿಸಿ ಸ್ವೇಚ್ಛತನ ಕೊಟ್ರೆ ಸಂಬಂಧ ಹುಟ್ಟತ್ತೆ. ಹಾಗೆ ಸೊಸೆ ಅತ್ತೆನ ತಾಯಿ ಅಂತ ಸ್ವೀಕರಿಸಿದ್ರೆ ಸಂಬಂಧ ಗಟ್ಟಿಯಾಗತ್ತೆ. ಆದ್ರೆ ಈಗಿನ ಕಾಲದಲ್ಲಿ ಗಂಡ ಸತ್ ಮೇಲೆ ಸೊಸೆ ಆದವಳು ತವ್ರ ಮನೆ ಸೇರ್ಕೊಂತಾಳೆ. ಅಲ್ಲಿಗೆ ಅತ್ತೆ ಸೊಸೆ ಸಂಬಂಧ ಸತ್ತೋಗುತ್ತೆ. ಅರ್ಥ ಮಾಡ್ಕೊಳ್ಳಿ. ನಿಮ್ ಸೊಸೆ ನಿಮ್ ಜೊತೆನೆ ಇದ್ದಾಳೆ ಅಂದ್ರೆ ನಿಮಗ್ ಸ್ವೇಚ್ಛತನ ಕೊಟ್ಟು ನಿಮ್ನ ತಾಯಿ ತರ ನೋಡ್ಕೊಂತಿದ್ದಾಳೆ. ಇದೆಲ್ಲ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ವೋ? ಗೌಡ್ರಿಗೆ ಜೈ, 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 ಗೌಡ್ರಿಗೆ ಜೈ. ಈ ಊರಿಗೆ ಬೇಕಾದಂತ ಸೌಕರ್ಯಗಳಾದ ರಸ್ತೆಗೆ ಡಾಂಬರೀಕರಣ, ಹಾಗೆ ಎಲ್ಲ ಮನೆಗಳಿಗೂ ದೀಪ, ಎಲೆಕ್ಟ್ರಿಕ್ ದೀಪನ ಕನೆಕ್ಷನ್ ಮಾಡಬೇಕು ಅನ್ನೋದು ನನ್ನ ಮುಖ್ಯ ಉದ್ದೇಶ ಆಗಿದೆ. ಬಿಡು, ಅಪ್ಪ ಇದ್ದಾರೆ. ನೀನಪ್ಪ ಅನ್ಬಿಟ್ರೆ ನಾನ್ ಬಿಟ್ಬಿಡ್ತೀನಾ? ಬಿಡು, ಯಾರಾದ್ರೂ ನೋಡಿದ್ರೆ ಅಷ್ಟೇ. ಆಮೇಲೆ ಪೆದ್ದು ಕಣೋ ನೀನು. ಗೌಡ್ರಿಗೆ ಜೈ, ಗೌಡ್ರಿಗೆ ಜೈ, ಗೌಡ್ರಿಗೆ ಜೈ, ಗೌಡ್ರಿಗೆ ಜೈ, ಗೌಡ್ರಿಗೆ ಜೈ. ಹೇ ದೇವಾ, ಈಗ ಬೇಡ, ಆಮೇಲೆ ನೋಡ್ಕೊಳ್ಳೋಣ. ಗೌಡ್ರಿಗೆ ಜೈ.
ಏನು ಮಾತಾಡ್ಬೇಡ, ಇವತ್ತೇ ಕೆಲಸ ಮುಗ್ದು ಬಿಡ್ಬೇಕು ನನಗೆ. ಹೋಗ್. ಲೆಕ್ಕ ಬರಿ. ಆಯ್ತಮ್ಮ. ಸರಿನಾ? ಸರಿ. ಎಷ್ಟಾಯ್ತು? 3,000 ರೂಪಾಯಿ ಆಯ್ತು. ಏನು ಇಲ್ಲಿಗೆ? ಬಾ ಹೋಗೋಣ. ಅಯ್ಯೋ ನಡಿ. ಸೀರೆ? ಆ ಸೀರೆ ಬೇಕಾ? ಆ ಸೀರೆ ಕೊಡಿ. ಎಷ್ಟಮ್ಮ? 2,000 ಸರ್. ಯೂನಿಫಾರ್ಮ್ ಬೇಕಾ? ಆಯ್ತು ತಗೋ, ಆ ಯೂನಿಫಾರ್ಮ್ ಕೊಡಿ. ಎಷ್ಟಿದು? 1,500. ಇದೆಷ್ಟಂತೆ? 1,500 ಅಂತೆ. ಇದು 2,000, 1,500, 3,500 ಆಗುತ್ತೆ. ನಾನು ಕೊಡ್ತೀನಿ. ನಾನು ಕೊಡ್ತೀನಿ. ನೀನು ಕೊಡ್ತೀಯಾ? ಬೇಡ ಬೇಡ, ನಾನು ಕೊಡ್ತೀನಿ. ನಾನು ಕೊಡ್ತೀನಮ್ಮ. ಬೇಡ. ಏ ಸ್ವಚ್ಛ. ಆ ಕಾಸೆ ಕೈಯಲ್ಲಿ ಇಟ್ಕೊಂಡಿದ್ಯಾ? ಇದಾ ಅಮ್ಮಂಗ್ ಕೊಡಕ್ಕೆ? ಓ ಹೌದಾ? ಬರ್ತೀನಿ. ಸ್ವೇಚ್ಛಾ,
ದೇವ. ಅಣ್ಣ ಆ ತಿಪ್ಪೇಶ ಮತ್ತೆ ಆ ರಾಮನ್ನ ಬರ ಕೇಳಿಲಿಗೆ. ಸರಿ ಅಣ್ಣ. ದೇವ, ಹಾಗೆ ಸ್ವಾತಿನೂ ಕರ್ಕೊಂಡ್ ಬಾ. ಅಣ್ಣ ಸ್ವಾತಿನ ಹೇಳ್ದಷ್ಟು ಮಾಡೋ. ತಿಪ್ಪೆ ಅಣ್ಣ ಅಣ್ಣ ತೋಟದ ಹತ್ರ ಬರ ಕೇಳಿದ್ದಾರೆ. ಹಾ ರಾಮು ಎಲ್ಲಿ? ಅಣ್ಣ ಅವನು ಗುಡಿ ಹತ್ರ ಇದ್ದಾನೆ. ಹೌದಾ, ಸರಿ ನೀನು ಹೊರಡು. ರಾಮು ರಾಮು ಹೇಳು. ಅದು ನೀನ್ ಯಾವಾಗ್ಲೂ ನನ್ನ ಜೊತೆ ಇರ್ತೀಯ ಅಲ್ವಾ? ಈಗ ಯಾಕೆ ಬಂತು ಡೌಟು? ಏನಿಲ್ಲ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಅಪ್ಪಂಗೆ ಎಲ್ಲಿ ನಮ್ಮ ವಿಷಯ ಗೊತ್ತಾಗ್ಬಿಡುತ್ತೆ ಅಂತ. ಹಂಗೂ ಗೊತ್ತಾದ್ರೆ ನಾನು ಅವ್ರ ಕೈ ಕಾಲು ಹಿಡ್ದಾದ್ರೂ ನಮ್ಮ ಪ್ರೀತಿನ ಒಪ್ಪಿಸ್ತೀನಿ. ರಾಮು, ನನಗೆ ನೀನು ಬಿಟ್ಟಿರೋದಕ್ಕಾಗಲ್ಲ. ನನಗೂ ಬಿಟ್ಟಿರೋಕ್ಕಾಗಲ್ಲ. ನೀನಿಲ್ಲ ಅಂದರೆ ನನ್ನ ಜೀವನೇ ಹೋದಂಗಾಗತ್ತೆ. ನೋಡು, ಯಾವುದೇ ಕಾರಣಕ್ಕೂ ನೀನು ನನ್ನ ಬಿಟ್ಟು ಹೋಗಲ್ಲ ಅಂತ ಆಣೆ ಮಾಡು. ಏನಾಗಿದೆ ನಿಂಗೆ? ನೀನು ಮೊದಲು ಆಣೆ ಮಾಡು. ನಿನ್ನ ಮೇಲೆ ಆಣೆ. ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ. ರಾಮು, ನಾನು ನಿನ್ಗೊಂದು ವಿಷಯ ಹೇಳಬೇಕು. ಹೇಳು. ಅದು ನಾನು ಸ್ವಾತಿ, ಅಣ್ಣ, ಅಪ್ಪ ನಿನ್ನ ಕರ್ಕೊಂಬರ ಕೇಳವ್ರೆ. ನಡಿ ಹೋಗೋಣ. ರಾಮು, ನೀನು ಕೂಡ. ನಾನಾ? ರಾಮು ಯಾಕೆ? ನಂಗೆಲ್ಲ ಗೊತ್ತವ. ನಿಮ್ಮಿಬ್ಬರ ಜೊತೆ ಅಪ್ಪ ಮಾತಾಡ್ಬೇಕಂತೆ. ಬಾ ಬಾ ಹೋಗೋಣ. ಹೋಗು. ನೀನ್ ಬೇಗ ಬಾ. ನೀವು ಹೋಗಿ, ಬರ್ತೀನಿ. ಬಹಳ ದೊಡ್ಡವನಾಗ್ಬಿಟ್ಟಿದೀಯಾ. ಕೂತ್ಕೋ. ಪರವಾಗಿಲ್ಲ ಅಣ್ಣ. ಪರವಾಗಿಲ್ಲ, ಕೂತ್ಕೋ. ನಿನಗೆ ಒಂದು ಕತೆ ಹೇಳ್ತೀನಿ, ಕೇಳು. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನಿಗೆ ಒಬ್ಳು ಯುವರಾಣಿ ಹುಟ್ಟಿದ್ಲು. ಆ ಯುವರಾಣಿ ಹುಟ್ಟಿದ್ಮೇಲೆ ಆ ರಾಜ ಮಾಡಿದ ಪ್ರತಿಯೊಂದು ಯುದ್ಧನೂ ಗೆಲ್ತಾನೆ ಬಂದ. ಅವತ್ತಿಂದ ಆ ಯುವರಾಣಿಗೋಸ್ಕರ ಮಳೆನಲ್ಲಿ ಕೊಡೆಯಾಗಿ, ಬಿಸಿಲಲ್ಲಿ ನೆರಳಾಗಿ ಎಷ್ಟೋ ಪ್ರೀತಿಯಿಂದ ನೋಡ್ಕೊಂತ ಇದ್ದ. ತಾಯಿ ಇಲ್ದೇ ಇದ್ರು ತಾಯಿ ತರ ನೋಡ್ಕೊಂಡು ತಾನೇ ಕೈ ತುತ್ನ ತಿನ್ನಿಸ್ತಾ ಇದ್ದ. ಆಗ ಅಲ್ಲಿಗೆ 2 ನರಿಗಳು ಬಂದು, ಆ ನರಿಗಳು ಎಂಜಲು ತುತ್ತಿಗೋಸ್ಕರ ಬರ್ದೆ ಯುವರಾಣಿಗೋಸ್ಕರ ಬಂದಿದ್ವು. ರಾಜನಿಗೆ ತಿಳಿದ ಹಾಗೆ ಆ ಯುವರಾಣಿನ ಕರ್ಕೊಂಡೋಗ್ಬೇಕು ಅನ್ಕೊಂಡ್ವು. ಆದ್ರೆ ಆ ರಾಜನಿಗೆ ತಿಳಿದ ಅಲ್ಲಿ ಏನು ನಡೆಯಲ್ಲ. ನಾನು ಕೂತ್ಕೊಂಡ್ರು ನನ್ನ ಎದುರುಗಡೆ ಕೂತ್ಕೊಳ್ಳಕ್ಕೆ ಎದುರುಕೊಳ್ಳೋ ನಾಯಿ ನೀನು. ನನ್ನ ಮನೆ ಅಳಿ ಆಗ್ಬೇಕು ಅಂತ ಹೆಂಗೋ ಅನ್ಕೊಂಡ್ರಿ? ಯಾವಾಗ್ಲೂ ನಿಮ್ಮ ಸ್ಥಾನ ಪ್ರಾಣನೇ ಹೋದ್ರು ನಾನು ಅವರಿಬ್ಬರನ್ನು ಸೇರಿಸ್ತೀನಿ.
ಏನಾಯ್ತು 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 ಇವನ್ಗೆ ತಿಪ್ಪೆ ಏನಾಯ್ತು? ನಾನು ನಿನಗೆ ಮಾತು ಕೊಟ್ಟಿದ್ದು ತಾನೆ ನಿಮ್ಮಿಬ್ಬರನ್ನ ಒಂದ್ ಮಾಡ್ತೀನಂತ. ನಿಮ್ಮನ್ನ ಯಾರು ಬೇರೆ ಮಾಡಕ್ಕಾಗಲ್ಲ. ನೀನ್ ನನ್ನ ಫ್ರೆಂಡು ಕಣೋ, ಬಿಡ್ತೀನ? ತಿಪ್ಪೆ ಲೇ ರಾಮು, ಈ ಗಂಟೆ ಇಲ್ದಿದ್ರೆ ನನ್ ಪ್ರಾಣನೇ ಇಲ್ದಂಗೆ ತಿಳ್ಕೊಳ್ಳಲೆ. ಅನಾಥರಾಗಿದ್ವಿ. ಇವಳು ಪ್ರೀತಿ ಸಿಕ್ಕಿದ್ಮೇಲಂತೂ ತಾಯಿ ನೆನಪೇ ಆಗಿಲ್ಲ. ಇವನ್ ಹೇಳ್ದ ಪ್ರೀತಿ ಮಾಡ್ಬೇಡ, ಪ್ರಾಣ ಕುತ್ತು ಅಂತ. ಥು, ನಾನೇ ಕೇಳಿಲ್ಲ. ರಕ್ತ ಸಂಬಂಧ ಇಲ್ದಿದ್ರು ನಾನ್ ಪ್ರೀತಿ ಮಾಡ್ತಿದ್ದೀನಿ ಅಂತ ಗೋಡೆಯಾಗಿ ನಿಂತಿದ್ದ ಅಂತವನ್ನೇ ಸಾಯಿಸ್ಬಿಟ್ರಲ್ರು. ಇಲ್ಲಿಂದ ಒಬ್ಬನ್ನು ಜೀವಂತವಾಗಿ ಕಳ್ಸೋದಿಲ್ಲ. ಬರ್ರ ತಿಪ್ಪೇಶ, ರಾಮ ಹೊಡಿತಿದ್ದಾರೆ ಅಂತ ಹೇಳು ತಿಪ್ಪೇಶ. ತಿಪ್ಪೇಶ ತಿಪ್ಪೇಶ
ಹೊಡ್ದಾಕ್ರೋ. ನೀನು ಪ್ರೀತಿ ಮಾಡೋದಕ್ಕೆ ನನ್ನ ಮಗಳೇ ಬೇಕಾಗಿತ್ತೇನೋ? ನಾನು ನಿಮ್ಮ ಮಗಳಿಗೋಸ್ಕರ ಪ್ರಾಣ ಕೊಡಕ್ಕೂ ರೆಡಿ ಇದ್ದೀನಿ. ನೀವು ಕೊಡಕ್ಕಾಗತ್ತಾ? ಇಷ್ಟು ಜನರನ್ನ ಸಾಯಿಸಿ ಏನ್ ಸಿಕ್ತು ನಿಮ್ಗೆ? ಸ್ವಲ್ಪ ಪ್ರೀತಿ ಕೊಟ್ಟು ನೋಡಿ. ಛೇ, ಬಿಟ್ಬಿಡಣ, ಚಿಕ್ಕ ಮಕ್ಳಣ್ಣ ಬಿಟ್ಬಿಡಣ. ಅಣ್ಣ ನಿನ್ ಮಗ್ಳೇ ಅಲ್ವಣ? ಅಣ್ಣ ನೀ ಕಾಲು ಬಿಡ್ತೀನಣ್ಣ, ಬಿಟ್ಬಿಡಣ. ಅಣ್ಣ ಏನೋ ತಿಳಿದು ತಪ್ಪು ಮಾಡಿದಾರಣ್ಣ, ಇದೊಂದ್ಸಲ ಕ್ಷಮಿಸ್ಬಿಡಣ. ಅಣ್ಣ ಅಣ್ಣ ಬಿಟ್ಬಿಡ್ರಣ. ಅಣ್ಣ ಬೇಡ, ಬಿಟ್ಬಿಡ್ರಣ. ಅಣ್ಣ ಇವಾಗ್ಲಾದ್ರೂ ಬಿಟ್ಬಿಡ್ರಣ ನಿಮ್ಮ ಮಗಳನ್ನ. ಅಣ್ಣ ತಪ್ಪು ಮಾಡ್ತಿದ್ರಣ, ಬಿಟ್ಬಿಡ್ರಣ. ಮರ್ಯಾದೆಗೋಸ್ಕರ ಇವನೊಬ್ಬನ್ನೇ ಸಾಯಿಸ್ಬೇಕು ಅನ್ಕೊಂಡಿದ್ದೆ ಕಣೆ, ಆದ್ರೆ ಈಗ ನಿನ್ನನ್ನು ಸಾಯಿಸ್ತೀನಿ ಕಣೆ, ಬಿಡೋದಿಲ್ಲ. ನಿಮ್ ಯಾರನ್ನು ಜೀವಂತ ರಾಮು 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 ಎದಳು ರಾಮು, ಇವಳ ಕಾಪಾಡಿ ಅಣ್ಣ. ರಾಮು ಏನ್ ಹೇಳ್ತಿದ್ಯೋ? ಇವಳ ಕರ್ಕೊಂಡು ಹೋಗಿ ಅಣ್ಣ. ಎದಳು ಸತಿ ಹೊರಡು. ಸತಿ ಬರಮ್ಮ, ಬಾ ಬಾ ಹೋಗೋಣ. ಬರಲ್ಲ. ಸ್ವಲ್ಪ ಪ್ರೀತಿ ಕೊಟ್ಟು ನೋಡಿ. ಛೇ, ಏನಾಗ್ಬೇಕು ಗೊತ್ತಾ ನಿಮಗೆ? ನಿಮ್ ತಪ್ಪ ರಾಮು. ಅಪ್ಪನ ಹೆಗಲ್ಹತ್ತಿ ನೋಡುವ ಜಗವೇ ಅದ್ಭುತವೆನ್ನುವುದು ಇತಿಹಾಸದಲ್ಲಿ ಒಂದು ವಾಕ್ಯವಾದರೆ, ಅವರ ಮನನೋಯಿಸಿ ಗೆದ್ದ ಪ್ರೀತಿ ಸ್ಮಶಾನದಲ್ಲಿ ಮರಣವಾಗುವುದೆನ್ನುವುದು ಇತಿಹಾಸವಾಗುತ್ತದೆ. ಪ್ರೀತಿ ಪ್ರೇಮ ಹೃದಯ ಗೀತೆಯಾಗಿರಬೇಕು, ಅಂತ್ಯ ಇರುವ ಕಥೆಯಾಗಬಾರದು. ಪ್ರೀತಿ ಸ್ವಚ್ಛವಾದರೆ ನಗು ಕೂಡ ಸ್ವೇಚ್ಛವಾಗುವುದು. ವಿರೋಧಿಸುವರು ರುಧೀರರಾದರೂ ಹೃದಯದಿಂದ ಒಪ್ಪುವರು.
ಯೋಚನೆ ಮಾಡದೆ ಮಾಡುವ ತಪ್ಪು ನಿನ್ನನ್ನು ಪ್ರತಿಕ್ಷಣವೂ ಯೋಚಿಸುವಂತೆ ಮಾಡುತ್ತದೆ. ನಿಮ್ಮ ಸ್ವೇಚ್ಛತನದ ನಗು ಮತ್ತು ಅಳುವಿಗೆ ನೀವೇ ಕಾರಣವಾಗುತ್ತೀರಿ. Fight for the freedom, yeah. I-N-D-E-E-E-N-G-E-N-G, you know what I mean. अंदर बाहर आटा बाळू गाडू अकोन यारू ಹೇಳು ರಾಜ ಅಲ್ಲಿ ರಾಣಿ ಇಲ್ಲಿ ಜೋಕರು ಸಿಕ್ಕೋನೆ ಗೆಲ್ಲೋದು ಕೇಳು ಕಲರ್ ಕಲರ್ ಹಾಳೆ ಬಾಳು ಬಣ್ಣ ಬಳ್ದೋನ್ ಯಾರು ಹೇಳು ಉರಿ ಗುರೆ ಬೆಂಕಿ ಬಿಟ್ರು ಬಿಡಿನ ಹಚ್ಚೋಕೆ ಕಂಟಿನ ಕೇಳು ಮಗುವೆ ನೀನಗೋದ ಸ್ವೇಚ್ಛ ತಾಯಿ ಅವಳಿರೋದ ಸ್ವೇಚ್ಛ ಹುಟ್ಟು ಇದೆ ಸಾವು ಇದೆ ನೀನಿಡುವ ಪ್ರತಿ ಹೆಜ್ಜೆ ಗುಟ್ಟಾಗಿದೆ ಏನೋ ಇದೆ ಇನ್ನೇನೋ ಇದೆ ನೀ ಮಾಡೋಕೆ ಕೆಲಸ ಬಹಳನೇ ಇದೆ ಸ್ವೇಚ್ಛ ತಾಯಿಗೆ ಮಗು